जन्माद्यस्य यतोन्मयादितरतः अर्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेया नियतिदृशितमो बन्धमोक्षश्च यस्मात् अस्य श्री ब्रह्मरुद्र प्रभृतिसुरनर द्विषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमः चिन्तयेतं महान्तम् धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिः तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयम् मुहुरहो रसिकाः भुवि भावुकाः अप्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः जायते प्राज्ञमौलिः भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः। हरिः ओम हरिः ओम हरिः ओम।
ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಡುತ್ತದೆ ಧರ್ಮಾದ್ಯ ಕಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಶ್ರೀಮದ್ ಭಾಗವತೆ ಏಕಾದಶ ಸ್ಕಂದಾಂತರಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಪ್ರಕೃತಿಯೇ ನಮ್ಮ ಗುರು. 9ನೇ ಗುರು ಅಜಗರ, ದೊಡ್ಡ ಹಾವು. ಜಿಂಕೆಗಳು ಇತ್ಯಾದಿಗಳನ್ನು ಸಾಕಾಟಾಗಿ ಪುರ ನುಂಗಿ ಬಿಡ್ತಾರೆ, ಅಷ್ಟು ದೊಡ್ಡ ಬಾಯಿ ಅದಕ್ಕೆ ಇರ್ತದೆ. ನನ್ನ 10ನೇ ಗುರು ಸಮುದ್ರ. ಸಮುದ್ರದಿಂದ ಏನನ್ನು ಕಲಿಬೇಕು? ಸಮುದ್ರ ಧೀರ ಗಂಭೀರವಾಗಿ ಹರಿತಾ ಇರ್ತದೆ. ಒಂದು ಅಲೆಯ ಮೇಲೆ ಇನ್ನೊಂದು ಅಲೆ, ಇನ್ನೊಂದು ಅಲೆಯ ಮೇಲೆ ಇನ್ನೊಂದು ಅಲೆ, ಇನ್ನೊಂದು ಅಲೆಯ ಮೇಲೆ ಅಲೆ ಬರ್ತದೆ, ಮೇಲಿನವರಿಗೆ ಹೋಗ್ತದೆ, ಮತ್ತೆ ಪುನಃ ವಾಪಸ್ ನೀರು ಹೋಗ್ತದೆ, ಮತ್ತೆ ಹೊಸ ಅಲೆಗಳು ಪ್ರಾರಂಭವಾಗ್ತದೆ. ಹಾಗೆ ಜೀವನದ ಸಕಲ ಆಗು ಹೋಗುಗಳ ಕಡೆಗೆ ಬಹಳ ಉದ್ವಿಗ್ನನಾಗದೆ ಸಾಧಕನು ಪ್ರಸನ್ನ ಗಂಭೀರ, ಸಮುದ್ರದಂತೆ ಗಂಭೀರನು, ಸಮುದ್ರದಂತೆ ವಿಶಾಲ ಮನಸ್ಸುಳ್ಳವನು ಆಗಿರಬೇಕು. ಸಮುದ್ರವನ್ನು ಈಜಿ ದಾಟ್ತೇನೆ ಅಂತಕೊಂಡಂತಂದರೆ ಯಾರಿಂದಲೂ ಸಾಧ್ಯವಿಲ್ಲ. ಸ್ವಲ್ಪ ಇಲ್ಲಿಂದಿಲ್ಲ ಅಲ್ಲಿಂದಿಲ್ಲೇ ಆಗ್ಬೋದು ಹೊರತು ಎಲ್ಲ ಕಾಲಕ್ಕಲ್ಲ. ಅಷ್ಟೇ ಅಲ್ಲ, ಸಮುದ್ರವನ್ನು ದಾಟುವುದು ಸುಲಭ ಅಲ್ಲ, ಬಹಳ ಕಠಿಣ. ನುರಿತ ನೌಕಾ ನಡೆಸ್ತಕ್ಕಂಥ ಜನರು ಬೇಕು, ನಾವಿಕರು ಬೇಕು, ನುರಿತ ನಾವಿಕರು ಬೇಕು. ಆದರೂ ಸುಲಭವಾಗಿ ದಾಟಲಿಕ್ಕೆ ಆಗೋದಿಲ್ಲ, ಯಾಕೆ ವಿಶಾಲವಾದ. ಅದೇ ರೀತಿಯಾಗಿ ತನ್ನ ಸಾಧನೆ ಎಷ್ಟು ಗುಪ್ತವಾಗಿಟ್ಟಿರಬೇಕಲ್ಲ, ಯಾರಿಗೂ ಅದು ಪತ್ತೆನೇ ಹತ್ತಿರಬಾರ್ದು. ಅನಂತ ಪಾರ ಸಮುದ್ರ, ಅನಂತ, ಎಲ್ಲಿ ನೋಡಿದರೆ ಸಮುದ್ರ ಇದೆ. ಹಾಗೆ ಇವನ ಸಾಧನೆ ಅನಂತ ರೀತಿಯಿಂದ ವಿಸ್ತಾರವಾಗಿ ಬೆಳೀತಾ 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 ಆದರೆ ವಿಸ್ತಾರವಾದ ಜಲರಾಶಿ ಇದೆ. ಮಹಾಪೂರ ಬರೋದಿಲ್ಲ, ಒಣಗೋದಿಲ್ಲ. ಸಾಧಕನು ಸಿಟ್ಟಿಗೆ ಬರೋದಿಲ್ಲ, ಸಾಧಕನು ನಿರಾಶನೂ ಆಗುವುದಿಲ್ಲ.
ಪ್ರಸನ್ನತೆ, ಗಂಭೀರತೆ, ವಿಶಾಲತೆ, ಆನಂತರ ಯಾರಿಂದಲೂ ಕೂಡ ಸೋಲದಿರುವಿಕೆ, ನಿರಂತರತೆ, ಆನಂತರ ಉದ್ವಿಗ್ನ ರಹಿತತೆ, ಶಾಂತತೆ, ಇಷ್ಟು ಗುಣಗಳನ್ನು ಸಾಧಕನಾಗಿರತಕ್ಕಂಥ ವ್ಯಕ್ತಿ ಸಮುದ್ರದಿಂದ ಕಲಿಯಬೇಕಾಗ್ತದೆ. ನೋಡಿ, ಕಲಿಬೇಕು ಅಂತಿಕೊಂಡಂತೆ ಅವನ ದೃಷ್ಟಿಕೋನ ಎಲ್ಲವೂ ಅವನು ಸಮುದ್ರದಲ್ಲಿ ಕಾಣ್ತಾ ಇದ್ದ. ಉಳಿದವರಿಗೆ ಸಮುದ್ರ ಹೋದ, ನಿಂತ, ಕಾಲು ತಕ್ಕೊಂಡ, ಆ ನಂತರ ಉಸುಕಿನ ಮೇಲೆ ಕೂತ್ಕೊಂಡು ಅಲ್ಲಿ ಸಿಗ್ತಕ್ಕಂಥ ಬೇಲ್ಪುರಿನೋ ಮತ್ತೇನೇನು ತಿಂತ ಕೂತ್ಕೊಂಡು ಹೋಗಿತ್ತು. ಇಲ್ಲ, ಸಮುದ್ರದ ಎದುರು ಕೂತ್ಕೊಂಡಾಗ ಮೊದಲನೇದ್ದು ಆಳವಾದಂಥ ಚಿಂತನೆ, ಎರಡನೆಯದ್ದು ಇವನ ಈ ಸಾಧನೆಯನ್ನು ಯಾರೂ ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ, ದುರ್ವಿಗಾಹ್ಯತ್ವ, ಆನಂತರ ಇವನ ಸಾಧನೆಯನ್ನು ಮುಟ್ಟಲಿಕ್ಕೆ ಉಳಿದವರಿಗೆ ಸಾಧ್ಯವಾಗುವುದಿಲ್ಲ ಅಷ್ಟು ವಿಶಾಲತೆ, ಸಾಧನೆಯಲ್ಲಿರ್ತಕ್ಕಂಥ ತೆರೆಗಳಂತೆ ವೈವಿಧ್ಯ, ಆದರೆ ಎಂದಿಗೂ ಉದ್ವಿಗ್ನತೆ ಇಲ್ಲ. ಯಾಕೆ? ಸಮುದ್ರಕ್ಕೆ ಮಹಾಪುರ ಬರೋದಿಲ್ಲ. ಆದರೆ ಎಂದಿಗೂ ನಿರಾಶೆಯೂ ಕೂಡ ಇಲ್ಲ. ಸಮುದ್ರ ಎಂದಾದರೂ ನಿಂತೋಗ್ತದೆ. ನನ್ನಂತಹ ಒಬ್ಬ ದಡ್ಡ ಸಮುದ್ರದ ಆ ಕಡೆಯಲ್ಲಿರುವ ಸಮುದ್ರ ಮಧ್ಯದಲ್ಲೊಂದು ಬೆಟ್ಟ, ಒಂದು ಸಣ್ಣ ದ್ವೀಪ, ಅಲ್ಲಿ ಹೋಗಬೇಕು ಅಂತೇಳಿ ಸಮುದ್ರ ದಂಡೆಗೆ ಬಂದು ಕೂತ್ಕೊಂಡ. ಬೆಳಿಗ್ಗೆ 8 ಗಂಟೆಗೆ ಕೂತ್ಕೊಳ್ತಾ ಇದ್ದ, ರಾತ್ರಿ ಸಾಯಂಕಾಲ 5 ಗಂಟೆ ವಾಪಸ್ ಹೋಗ್ತಾ ಇದ್ದ. ಅಲ್ಲಿರ್ತಕ್ಕಂಥ ಬೇಸ್ತರು, ನಾವಿಕರು 5-6 ದಿವಸ ಆದಮೇಲೆ ಕೇಳಿದರು, ಏನಪ್ಪ ಇಷ್ಟು ಪ್ರಕೃತಿ ಪ್ರೇಮ ನಿನಗೆ? ದಿನಾಲು ಸಮುದ್ರ ನೋಡ್ತಾ ಕೂತ್ಕೊಂಡಿರ್ತೀವಿ, ಮತ್ತೆ ವಾಪಸ್ ಹೋಗ್ತೀವಿ. 1 ದಿವಸ 2 ದಿವಸ ನೋಡಿದ್ರೆ ದಿನಾಲು ಬಂದು ಕೂತ್ಕೊಳ್ತಿಲ್ಲ. ಅವನನ್ನು ನಾನು ಪ್ರಕೃತಿಯಲ್ಲ, ಪ್ರೇಮಿಯೂ ಅಲ್ಲ, ಏನೂ ಅಲ್ಲ. ಮತ್ತೆ ಯಾಕೆ ಬಂದು ಕೂತ್ಕೊಳ್ತೇವೆ? ನನಗೆ ಆ ಸಮುದ್ರದ ಮಧ್ಯದಲ್ಲಿದ್ದ ಪರ್ವತದ ಹತ್ತಿರ ದ್ವೀಪಕ್ಕೆ ಹೋಗಬೇಕಾಗಿದೆ. ಮತ್ತು ದಿನಾಲು ಸಾಕಷ್ಟು ನೌಕೆಯಲ್ಲಿ ಹೋಗ್ತೇವೆ ಅಲ್ಲ, ಹಣ ಕೊಡು, ನೌಕೆಯಲ್ಲಿ ಕೂತ್ಕೊಂಡು ಹೋಗು. ಇಲ್ಲ, ನನಗೆ ಈ ತೆರೆಗಳಿಂದ, ಅಲೆಗಳಿಂದ ಸ್ವಲ್ಪ ಭಯ ಇದೆ. ಯಾವಾಗ ಈ ಅಲೆ ನಿಲ್ತದೆ ಆಗ ನಾನು ಅಲ್ಲಿ ಹೋಗಬೇಕು ಅಂತ ವಿಚಾರ ಮಾಡಿದ್ದೇನೆ. ನಗ್ಬಿಟ್ರು. ನೀನಷ್ಟು ಮೂರ್ಖ ಯಾರೂ ಇಲ್ಲ. ಸಮುದ್ರದ ತೆರೆಗಳು, ಅಲೆಗಳು ಎಂದಾದ್ರು ನಿಲ್ತವೆ. ಅದೇ ರೀತಿಯಾಗಿ ಮನುಷ್ಯ, ನನಗೆ ಸ್ವಲ್ಪ ಎಲ್ಲ ರೀತಿಯಿಂದ ಅಡ್ಜಸ್ಟ್ ಆಗಲ್ರಿ, ಆನಂತರ ನಾನು ಸಾಧನೆಯನ್ನು ಚಾಲು ಮಾಡ್ತೇನೆ. ಸಂಸಾರ ಸಮುದ್ರದಲ್ಲಿ ಅಡ್ಜಸ್ಟ್ಮೆಂಟ್ ಪೂರ್ತಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಇಲ್ಲ, ಸ್ವಲ್ಪ ರಿಟೈರ್ ಆಗಲಿ, ಮಕ್ಕಳು ಸ್ವಲ್ಪ ಹದಿಗತ್ತಲಿ, ಹೆಣ್ಮಕ್ಳು ಮದುವೆ ಆಗಲಿ, ಇವೆಲ್ಲ ಟೆನ್ಷನ್ ಇವೆ, ದೂರ ಆಗಲಿ, ಆಮೇಲೆ ತಪಸ್ಸು ಚಿಂತನೆ ಮಾಡೋಣ ಅಂತ ತಿಳ್ಕೊಂಡಂತೇಳಿ ಅಷ್ಟರಲ್ಲಿ ಸಮಯ ಮೀರಿ ಹೋಗಿರ್ತದೆ. ಯಾಕೆ? ಸಂಸಾರದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಅಂತ ಇಲ್ಲ. ಇನ್ನೊಂದು ಮುಗಿಯೋದ್ರೊಳಗೆ ಮತ್ತೊಂದು ತಯಾರಾಗಿರ್ತೀವಿ, ಇನ್ನೊಂದು ಮುಗಿಯೋದು ಮತ್ತೊಂದು ತಯಾರಾಗಿರ್ತೀವಿ. ಯಾಕೆ? ನಮ್ಮ ಅನಾದಿ ಕರ್ಮಗಳು ಅಷ್ಟೇ ಇವೆ. ಆಗ ಅವರು ನಕ್ಕರಂತೆ, ಮೂರ್ಖ, ಸಮುದ್ರ ತೆರೆ ನಿಲ್ಲೋದಿಲ್ಲೋ, ನೀನು ಅಲ್ಲಿ ಹೋಗಿ ಮುಟ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸಂಸಾರದಲ್ಲಿ ಎಲ್ಲ ಅನುಕೂಲತೆಗಳಾಗಲಿ ನಾನು ಅಲ್ಲಿ ಹೋಗಿ ನೋಡ್ತೇನೆ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಅಂತ ತಿಳ್ಕೊಂಡಂತಕ್ಕಂಥ ವ್ಯಕ್ತಿ ಎಷ್ಟು ಒಂದು ಮೂರ್ಖನು. ಅದೇ ರೀತಿಯಾಗಿ ಸಮಸ್ಯೆಗಳು ನಿಲ್ಲಿ ಆಮೇಲೆ ಸಾಧನೆ ಮಾಡ್ತೇನೆ ಅಂತಕ್ಕಂಥವನು ಕೂಡ ಮೂರ್ಖ. ಅಷ್ಟೇ ಅಲ್ಲ, ಸಮೃದ್ಧಿ ಕಾಮೋ ಹೀನೋವ ನಾರಾಯಣ ಪರೋ ಮುನಿ ನೋತ್ಸರ್ಪೇತ ನ ಶುಷ್ಯೇತ ಸರಿದ್ಭಿರಿವ ಸಾಗರ.
ಮತ್ತೇನು ಕಲಿಬೇಕು ಅಂತಿಕೊಂಡು ಅನ್ನೋದನ್ನು ಕೊಡಿಸ್ಕೊಡ್ತಾರೆ. ಸಾಧಕನಾಗಿರ್ತಕ್ಕಂಥ ವ್ಯಕ್ತಿ ಉನ್ನತಿಯನ್ನು ಬಯಸುವವನಾಗಲಿ ಅಥವಾ ಉನ್ನತಿಯನ್ನು ಬಯಸದೇ ಇರುವವನಾಗಲಿ ಅವನಿಗೆ ಪರಮಾತ್ಮನ ಪಡೆಯುವುದೊಂದೇ ಉನ್ನತಿ. ಭಗವಂತನ ಪ್ರಾಪ್ತಿ ಒಂದೇ ಉನ್ನತಿಯಾಗಿರಬೇಕು. ಸಮುದ್ರದಲ್ಲಿ ಒಂದೇ ಒಂದು ಉದ್ದೇಶ ಇರಬೇಕು, ತೆರೆಗೆ ವಿರುದ್ಧವಾಗಿ ನಾನು ಈಜಾಡಿಕೊಂಡು ಹೋಗ್ತೇನೆ. ಆದ್ದರಿಂದಾಗಿ ಸಮೃದ್ಧಿ ಕಾಮನಾಗಿರ್ತಕ್ಕಂಥ ವ್ಯಕ್ತಿ ಪರಮಾತ್ಮನಲ್ಲಿ ಆಸಕ್ತನಾಗಿ ಎಂದಿಗೂ ನಿರಾಶನಾಗಬಾರ್ದು. ಸಮುದ್ರ ಎಂದಿಗೂ ಬತ್ತೋದಿಲ್ಲಲ್ಲ, ಎಂದಿಗೂ ನಿರಾಶನೂ ಆಗಬಾರ್ದು. ನ ಉತ್ಸರ್ಪೇತ, ಸಮುದ್ರದಂತೆ ಮಹಾಪೌರ ಒಂದು ಅಲ್ಲಿ ಚಲಾಪಿಲಿಯಾಗಿ ಹೋಗಿಬಾರ್ದು. ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗೋಲ್, ಅದರಲ್ಲೇ ದಾರಿಯಲ್ಲಿ ಹೆಜ್ಜೆ 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 ಮುಂದೆ ಹೋಗ್ತಾ ಇರಬೇಕು. ಮಧ್ಯದಲ್ಲಿ ಏನು ಬೇಕಾದ ವಿಘ್ನಗಳು ಬರಲಿ. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಹಾಗೆ ನಿರಂತರವಾಗಿರ್ತಕ್ಕಂಥ ನಿರಂತರತೆ ಸಾಧನೆಯಲ್ಲಿ ಬಹಳ ಅವಶ್ಯಕ. ಯಾರೋ ನನ್ನ ಹತ್ರ ಪೂಜೆ ಕಲ್ಲಿಗೆ ಬಂದಿದ್ದು, ಮಹಾರಾಷ್ಟ್ರನರು. ಪೂಜೆ ಕಲಿತರು. ಕಲಿತ ನಂತರ ಹೇಳಿದ್ರು, ಆಚಾರ್ಯ ಎಷ್ಟು ದಿವಸ ಮಾಡಬೇಕು? ಹೇಗೆ ಋಷಿಪಂಚಮಿ 7 ವರ್ಷ, ಆನಂತರ ಅನಂತ ಚತುರ್ದಶಿ ವ್ರತ 14 ವರ್ಷ, ಹೀಗೆ ನಿಯಮ ಇವೆ. ಹಾಗೆ ದೇವರ ಪೂಜೆಗೆ ಎಷ್ಟು ವರ್ಷದ ನಿಯಮ ಇದೆ? ಯಾವಾಗ ಉದ್ಯಾಪನೆ ಮಾಡಬೇಕು? ಜನರು ಉದ್ಯಾಪನೆ ಅಂದರೆ ಮುಗಿಸುವುದಂತ ತಿಳ್ಕೊಂಡಿದ್ದಾರೆ. ಅಲ್ಲ, ಉನ್ನತಿಯನ್ನು ಪಡೆದು ಇನ್ನೂ ಹೆಚ್ಚಿಗೆ ಧರ್ಮವನ್ನು ಮಾಡೋದು ಅಂತ ಅರ್ಥ. ಉದ್ಯಾಪನ ಅಂತಿಕೊಂಡಂತಂದ್ರೆ ಉನ್ನತಿಯ ಕಡೆಗೆ ಯಾಪನ ತನ್ನ ಗತಿಯನ್ನು ಮುಂದುವರಿಸುವಿಕೆ, ಇದು ಉದ್ಯಾಪನ ಅಂತೇಳಿ ಕರೀತಾರೆ. ಅದಕ್ಕೆ ನಾನು ಒಂದೇ ಮಾತು ಹೇಳಿದೆ, ಎಲ್ಲಿವರೆಗೂ ನಮ್ಮ ಶರೀರದಲ್ಲಿ ಉಸಿರಿದೆ ಕೊನೆಯ ಉಸಿರಿನವರೆಗೂ ಪರಮಾತ್ಮನ ಪೂಜೆಯನ್ನು ಮಾಡ್ತಾನೇ ಇರಬೇಕು. ಇಷ್ಟು ದಿವಸ ಅಷ್ಟು ದಿವಸ ಎಷ್ಟು ದಿವಸ ಮಾಡಿ నేను ಸಾಕು ರಿಟೈರ್ ಆಗ್ತೀನಿ, ಇಲ್ಲಿ ರಿಟೈರ್ಮೆಂಟ್ ಇಲ್ಲ. ಇಲ್ಲಿ ಕೊನೆಯ ಉಸಿರಿನವರೆಗೂ ಕೂಡ ಪರಮಾತ್ಮನ ಕುರಿತು ಸಾಧನೆ ಮಾಡಲೇಬೇಕು. ಇದನ್ನು ಸಾಧಕನು ತಿಳಿದುಕೊಂಡು ಎಂದಿಗೂ ನಿರಾಶನಾಗಬಾರ್ದು, ಉತ್ಸಾಹದಿಂದ ಮುಂದುವರಿತಾನೇ ಇರಬೇಕು. ರಾಜನ್, ಈ ವಿಷಯಗಳನ್ನು ನಾನು ಸಮುದ್ರದಿಂದ ಕಲಿತಿದ್ದೇನೆ. ಆನಂತರ ಇನ್ನೊಂದು ನಾನು ಕಲಿತೆ, ಗೃಹಸ್ಥನಾಗಿದ್ದೆ, ಉಪಭೋಗಗಳನ್ನು ನೀನು ಮಾಡಬೇಕು, ಮಕ್ಕಳನ್ನು ಪಡಿಬೇಕು, ಸ್ತ್ರೀ ಸಂಘ ಮಾಡಬೇಕು, ಅವರ ಪಾಲನೆ ಪೋಷಣೆ ಮಾಡಬೇಕು, ಅವರಿಗೆ ಬೇಕಾದಂತ ತಂದುಕೊಟ್ಟು ಅವ್ರನ್ನ ಸಂತೋಷಪಡಿಸ್ಬೇಕು, ಅವರ ಜೊತೆಯಲ್ಲಿ ನೀನು ಸಂತೋಷನಾಗಿರಬೇಕು. ಆದರೆ ಧರ್ಮದ ಮರ್ಯಾದೆ ಅಂತ ತಿಳ್ಕೊಂಡಂತೇನಿದೆ, ಅದನ್ನು ಎಂದಿಗೂ ದಾಟ್ಲಿಕ್ಕೆ ಹೋಗ್ಬಾರ್ದು. ಧರ್ಮದ ಮರ್ಯಾದೆ ದಾಟಿದರೆ ಅವನತಿ ನಿಶ್ಚಿತ. ನೀನು ಹೇಳಿದಂತೆ ಪ್ರಮೋಷನ್ ಹೋಗ್ಬಿಡ್ತದೆ, ಇದ್ದ ಅದಕ್ಕೊಂದು ಕೆಳಗಿನ ಕ್ಲಾಸಿಗೆ ಹೋಗಿ ಕೆಲಸ ಮಾಡ್ಬೇಕಾಗ್ತದೆ ಅಷ್ಟೇ. ಆದ್ದರಿಂದಾಗಿ ತಾನು ಸಂಸಾರದಲ್ಲಿ ಭೋಗಗಳನ್ನು ಮಾಡ್ತಾ ಇದ್ದರೂ ಒಂದು ಮಿತಿ ಮೀರದಂತೆ ಆ ರೀತಿಯಾಗಿರ್ತಕ್ಕಂಥ ತನಗೆ ತಾನೇ ಒಂದು ಜುರಿಸ್ಟ್ರಿಕ್ಷನ್ ಹಚ್ಚಿಕೊಂಡು ಅಷ್ಟರೊಳಗಾಗಿಯೇ ತನ್ನ ಸುಖಭೋಗಗಳನ್ನು ಮಾಡ್ತಾ ಇದ್ದ. ಆದರೆ ಎಂದಿಗೂ ಧರ್ಮ ಹಾಕಿಕೊಟ್ಟಿರ್ತಕ್ಕಂಥ ಆ ರೇಖೆ ಅಂತಿಕೊಂಡಂತೇನಿದೆ, ಇಲ್ಲಿವರೆಗೂ ನೀನು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಂತಲ್ಲ, ಅದನ್ನು ಮೀರ್ಲಿಕ್ಕೆ ಹೋಗ್ಬಾರ್ದು. ಎಷ್ಟು ನದಿಗಳು ಬಂದು ಸೇರಿದ್ರೇನು,
ಆಕಾಶಾತ್ ಪತಿತೋಯಂ ಯಥಾ ಗಚ್ಚತಿ ಸಾಗರಂ. ಸಮುದ್ರಕ್ಕೆ ಹೋಗಿ ಸೇರ್ಕೊಳ್ತದೆ. ಆದರೆ ಸಮುದ್ರ ಹೆಚ್ಚಿಗೆ ನದಿ ಬಂದು ಅಂತ ತಿಳ್ಕೊಂಡಂತ ಹೇಳಿ ಮಹಾಪುರ ಬರ್ತದೆ ಸಮುದ್ರಕ್ಕೆ. ಮನುಷ್ಯನ ಪಾಪ ಹೆಚ್ಚಾದಾಗ ಸುನಾಮಿ ಬರ್ತದೆ. ಅದು ದಿನಾಲು ಮಹಾಪುರ ಬರೋದಿಲ್ಲ. ನದಿಗಳು ಬಂದು ಅಂತ ಮಹಾಪುರ ಬರೋದಿಲ್ಲ. ಅದರಂತೆ ಮನುಷ್ಯ ತನ್ನ ಜೀವನದಲ್ಲಿ ಸುಖವನ್ನು ಅನುಭವಿಸ್ತಾ ಇರುವಾಗಲೂ ತನ್ನ ಒಂದು ಜುರಿಸ್ಟಿಕ್ಷನ್ ಅನ್ನು ದಾಟಿ ಹೋಗಬಾರ್ದು. ಸಮುದ್ರವತ್ ಧರ್ಮಮಯೀಂ ನಾಸೋ ಕಾಮಿ ಸಮುಚ್ಯತೆ. ಆನಂತರ ಸಮುದ್ರದಂತೆ ತಾನು ಸತತವಾಗಿ ಪ್ರಯತ್ನವನ್ನು ಮಾಡುತ್ತಾ ಕಾಮನೆಗಳಿಗೆ ಕಡಿವಾಣಗಳನ್ನು ಹಾಕಿ ಪರಮಾತ್ಮನಲ್ಲಿ ಪಡೆಯೋದು ಉದ್ದೇಶದಿಂದಲೇ ಸಂಸಾರದ ಏರಿಳಿತ ಕಡೆಗೆ ಲಕ್ಷ್ಯ ಕೊಡದೇ ಇರ್ತಾನಲ್ಲ, ಅವನು ನಿಶ್ಚಿತವಾಗಿಯೂ ಕೂಡ ಮುಕ್ತನಾಗ್ತಾನೆ. ಗೀತಾ ಭಾಷೆ ಹೇಳ್ತದೆ, ನಹಿ ಸಮುದ್ರ ಸರಿತ್ ಪ್ರವೇಶ ಅಪ್ರವೇಶ ನಿಮಿತ್ತಂ. ನದಿಗಳು ಬಂತು ಅಂತ ತಿಳ್ಕೊಂಡಂತೇಳಿ ಸಮುದ್ರಕ್ಕೆ ಮಹಾಪೂರ್ವ ಬರೋದಿಲ್ಲ. ನದಿಗಳು ಒಣಗಿ ಹೋಗಿವೆ, ನದಿಗಳ ನೀರು ಸಮುದ್ರಕ್ಕೆ ಬರಲಿಲ್ಲ ಅಂತ ತಿಳ್ಕೊಂಡಂತೇಳಿ ಸಮುದ್ರವೂ ಒಣಗುವುದಿಲ್ಲ. ಸಮುದ್ರ ಒಣಗಿದ್ದು ನೋಡಿದ್ದೀರಾ? ಅದೇ ರೀತಿಯಾಗಿ ಸುಖದ ಮದಮತ್ತತೆಯೂ ಬೇಕಾಗಿಲ್ಲ, ಆನಂತರ ಸಾಧನೆ ಆಗೋದಿಲ್ಲ ಅಂತನ್ನುವ ನೈರಾಶ್ಯವೂ ಬೇಕಾಗುವುದಿಲ್ಲ. ಅವೆರಡನ್ನೂ ಮೀರಿರ್ತಕ್ಕಂಥ ಒಂದು ವಿಶಿಷ್ಟ ಅವಸ್ಥೆಯನ್ನು ಮನುಷ್ಯ ತನ್ನ ಜೀವನದಲ್ಲಿ ತಾನು ಪಡೆಯೋದಕ್ಕೋಸ್ಕರ ಪ್ರಯತ್ನಿಸಬೇಕು ಅಂತ. ಆದ್ದರಿಂದ ನನ್ನ 10ನೇ ಗುರು ನನಗೆ ಸಮುದ್ರ ಅಪ್ಪ. ಸಮುದ್ರ ತನ್ನ ಜುರಿಸ್ಟಿಕ್ಷನ್ನಲ್ಲೇ ಇರ್ತದೆ, ಆದರೆ ರತ್ನಾಕರವಾಗಿರ್ತದೆ, ಅನೇಕ ಗುಣಗಳಿಂದ ಯುಕ್ತವಾಗಿರ್ತದೆ. ಆನಂತರ ಅದನ್ನು ದಾಟುವುದು ಸುಲಭವಲ್ಲ. ಅದಕ್ಕೆ ಮಹಾಪೂರ ಬರೋದಿಲ್ಲ, ಸಮುದ್ರಕ್ಕೆ ಬರಗಾಲವಿಲ್ಲ, ಒಣಗುವುದೂ ಇಲ್ಲ. ಹೀಗೆ ಸಮುದ್ರದಿಂದ ನಾನು ವಿಶೇಷವಾಗಿರ್ತಕ್ಕಂಥ ಗುಣಗಳನ್ನು ಕಲಿತಿದ್ದೇನೆ ಅಂತ ತಿಳ್ಕೊಂಡಂತ ಹೇಳಿ ಅವಧೂತ ಹೇಳ್ತಾನೆ. ಈ ಕಡೆಯಲ್ಲಿ ರಾಜನಿಗೆ ಬಹಳ ಸಂತೋಷವಾಗ್ತಾ ಇದೆ. ಒಂದೊಂದೊಂದೊಂದು ಉದಾಹರಣೆಯನ್ನು ಮನಸ್ಸಿನಲ್ಲಿ ಅಚ್ಚೊತ್ತಿದಂತೆ ಸಂತೋಷದಿಂದ ಸ್ವೀಕಾರ ಮಾಡ್ತಾ ಇದ್ದಾನೆ. ಇನ್ನು ಮುಂದೆ ಹೇಳ್ತಾರೆ, ಇನ್ನು ಮುಂದೇನು ಹೇಳ್ತಾರೆ ಅಂತ ತಿಳ್ಕೊಂಡು ಅದಕ್ಕೆ ಅವನು ಹೇಳ್ತಾನೆ, 11ನೇ ನನ್ನ ಗುರು ಪತಂಗ ಹುಳ. ಪತಂಗ ದೀಪದ ಹುಳ. ದೀಪದ ಹುಳ ಬೆಂಕಿಯನ್ನು ನೋಡಿ, ಉರಿಯೋ ದೀಪವನ್ನು ನೋಡಿ ಆ ಕಾಲದಲ್ಲಿ ಆಹಾರ ಅಂತಿಕೊಂಡಂತೆ ತಿನ್ಲಿಕ್ಕೆ ಹೋಗ್ತಾರೆ, ಸುಟ್ಟು ಬೂದಿ ಆಗ್ತದೆ. ಅದೇ ರೀತಿಯಾಗಿ ಸಾಧಕನಾಗಿರ್ತಕ್ಕಂಥ ವ್ಯಕ್ತಿ ಭೋಗದ ಆ ಒಂದು ಜ್ವಾಲೆಯನ್ನು ಕೊಂಡು ನಾನು ಭೋಗಿಸ್ತೇನೆ ಅಂತ ಹತ್ರ ಹೋಗಬೇಡಿ, ಮೈ ಸುಟ್ಕೊಳ್ತಾರೆ ಅಷ್ಟೆ. ದೃಷ್ಟ್ವಾ ಸ್ತ್ರೀಯಂ ದೇವಮಾಯಾಂ. ಪರಮಾತ್ಮ ಸುಂದರ ಸ್ತ್ರೀಯರನ್ನು, ಸುಂದರ ಪುರುಷರನ್ನು, ಆನಂತರ ಅನೇಕವಾಗಿರ್ತಕ್ಕಂಥ ಭೋಗ ವಸ್ತುಗಳನ್ನು ನಮ್ಮ ಜೀವನದಲ್ಲಿ ನಾವು ಎಷ್ಟು ಸಾಧನೆ ಮಾಡ್ತೇವೆ ಅದನ್ನು ಪರೀಕ್ಷಿಸುವುದಕ್ಕೋಸ್ಕರ ಪರಮಾತ್ಮ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಇಟ್ಟಿದ್ದ. ಇವೆಲ್ಲ ಪ್ರಲೋಭನೆಕಾರಿಗಳು. ಯಾವನು ಈ ಪ್ರಲೋಭನೆಗೆ ಒಳಗಾಗ್ತಾನೆ ಅಂತ ವ್ಯಕ್ತಿ ಪತತ್ಯಂಧೆ, ಅಂಧ ತಮಸ್ನಲ್ಲಿ ಬೀಳ್ತಾನೆ. ತಮಸ್ಸೆಗ್ನು ಪತಂಗವತ. ಹೇಗೆ ದೀಪವನ್ನು ತಿನ್ಲಿಕ್ಕೆ ಹೋಗಿ ದೀಪದ ಹುಳ ತನ್ನ ಮೈ ಸುಟ್ಕೊಂಡು ಸತ್ತು ಹೋಗ್ತದೆಯೋ, ಅದೇ ರೀತಿಯಾಗಿ ತನ್ನ ಯೋಗ್ಯತೆ ಇಲ್ತಿರ್ತಕ್ಕಂಥ ಭೋಗಗಳನ್ನು ಮಾಡಲಿಕ್ಕೆ ಹೋಗಿ
ನಿರಾಶನಾಗಿ ಸತ್ತೋಗ್ತಾನೆ. ವ್ಯವಹಾರದಲ್ಲಿ ನಾವು ನೋಡ್ತೇವೆ, ಏನೋ ಒಂದು ಆಕರ್ಷಣೆ ಒಳಗಾಗಿ ಯುವಕ ಯುವತಿಯರು ಮಿತ್ರರಾಗ್ತಾರೆ. ಮಿತ್ರರಾದ ನಂತರ ಆಮೇಲೆ ಆ ಭೋಗದಲ್ಲಿ ಆ ಆಕರ್ಷಣೆಗೆ ಬಿದ್ದುಕೊಂಡು ಆವಾಗ ತಮ್ಮ ಧರ್ಮ, ಜಾತಿ, ಗೋತ್ರ ಎಲ್ಲವನ್ನು ಮರೆತು ಬಿಡ್ತಾರೆ. ಆ ನಂತರ ಕೇವಲ ಭೋಗದಲ್ಲಿ ಆಸಕ್ತರಾಗ್ತಾರೆ. ಆಕರ್ಷಣೆಯಿಂದ ಬಂದಿರತಕ್ಕಂಥ ಭೋಗ ಅಂತಿಕೊಂಡಂತೇನಿದೆ, ಭೋಗ ಮುಗಿದ ಮೇಲೆ ಅದು ಅನಾಕರ್ಷಕವಾಗ್ತದೆ. ಲವ್ ಮ್ಯಾರೇಜ್ನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಂಘರ್ಷ ಇದು ಸ್ವಾಭಾವಿಕ. ಪಾಪ ಎಷ್ಟೋ ಜನ ದುಃಖಿತ ಹೆಣ್ಮಕ್ಳು ಬರ್ತಾರೆ, ಇಲ್ಲ ಸರಿ ಹೊಂದಿಲ್ಲ, ನಾವು ಬಿಟ್ಟಿದ್ದೇವೆ, ಡೈವೋರ್ಸ್ ಕಾಮನ್ ಆಗಿದೆ, ಆದ್ದರಿಂದ ನಾವು ಬೇರೆ ಮದುವೆ ಆಗ್ತೇವೆ ಅಂತಕೊಂಡು ಬರ್ತಾರೆ. ಅವ್ರಿಗೆ ನಾನು ಹೇಳ್ತೀನಿ, ಶಾಸ್ತ್ರದ ಇದಕ್ಕೆ ವ್ಯವಸ್ಥೆ ಇಲ್ಲ, ಹೋಗ್ರಿ ಅಂತ. ಹಾಗೆ ಮನುಷ್ಯನೂ ಕೂಡ ಭೋಗದ ಹಿಂದೆ ಬಿದ್ದು ತಾನು ಏನಿದ್ದೇನೆ, ಎಲ್ಲಿದ್ದೇನೆ, ಯಾವ ಸ್ಥಳದಲ್ಲಿದ್ದೇನೆ ವಿಚಾರ ಮಾಡೋದಿಲ್ಲ. ಯಾಕೆಂತಂದರೆ ಪರಮಾತ್ಮ ನಮ್ಮನ್ನು ಆಕರ್ಷಣೆ ಮಾಡುವುದಕ್ಕೋಸ್ಕರವೇ ಜಗತ್ತಿನಲ್ಲಿ ಸುಂದರ ಸ್ತ್ರೀಯರನ್ನು ಇಟ್ಟಿದ್ದಾನೆ, ಸುಂದರ ಪುರುಷರನ್ನು ಇಟ್ಟಿದ್ದಾನೆ. ಆ ನಂತರ ಒಳ್ಳೆ ಥರದ ಮೆತ್ತಗಿನ ಹಾಸಿಗೆಗಳು, ಈಗಿನ ಕಾಲಕ್ಕೆ ಎಷ್ಟೋ ರೀತಿಯಾಗಿರ್ತಕ್ಕಂಥ ಸೋಫಾಗಳು, ಆಭರಣಗಳು ಮನುಷ್ಯನನ್ನು ಆಕರ್ಷಿಸುತ್ತವೆ. ಆ ನಂತರ ಅನೇಕ ದ್ರವ್ಯಗಳು ನಮ್ಮನ್ನು ಆಕರ್ಷಿಸುತ್ತವೆ. ಈರುಳ್ಳಿ, ಬೆಳ್ಳುಳ್ಳಿ ತಮ್ಮ ವಾಸನೆಯಿಂದ ನಮ್ಮನ್ನು ಆಕರ್ಷಣೆ ಮಾಡ್ತಾರೆ. ಇವುಗಳನ್ನು ದೇವರು ನಮ್ಮನ್ನು ಆಕರ್ಷಿಸುವುದಕ್ಕೋಸ್ಕರವೇ ಸೃಷ್ಟಿ ಮಾಡಿದ್ದಾನೆ. ದೀಪದೊಳನ್ನು ಆಕರ್ಷಿಸುವುದಕ್ಕೋಸ್ಕರವೇ ಆ ದೀಪ ಪ್ರಜ್ವಲಿತವಾಗಿರ್ತದೆ. ಪ್ರಕಾಶ ಕೊಡ್ತದೆ, ಅದು ಮಾತು ಬೇರೆ ಇರಲಿ. ಆದರೆ ಪರಮಾತ್ಮ ಅಂಬರಾದಿ ದ್ರವ್ಯೇಶು ಮಾಯಾರಚಿತೇಶು, ಇಲ್ಲಿ ಮಾಯಾ ಅಂದರೆ ಮೋಹ, ಮೋಹವನ್ನು ಗೊಳಿಸುವುದಕ್ಕೋಸ್ಕರವೇ ಇಂತಹ ಸಂದರ್ಭದಲ್ಲಿ ಪರಮಾತ್ಮ ಈ ವಸ್ತುಗಳನ್ನು ನಿರ್ಮಾಣ ಮಾಡಿದ್ದರಿಂದಾಗಿ ಈ ಮೋಹಕ್ಕೆ ಒಳಗಾಗದೆ ಯಾವ ವ್ಯಕ್ತಿ ತಾನು ಗೆದ್ದು ಮುಂದುವರಿತಾನೆ ಅವನು ಸಫಲತೆಯನ್ನು ಪಡಿತಾನೆ. ಯಾವನು ಸಫಲತೆ ಪಡೆಯೋದಿಲ್ಲ ಅವನು ಕೇವಲ ದುಃಖದಲ್ಲೇ ಬೀಳ್ತಾನೆ. ಬಯಕೆಗಳು ಕೂಡ ಅನೇಕ ರೀತಿಯಾಗಿರ್ತಕ್ಕಂಥವು. ತನಗಿಂತ ಉತ್ತಮ ವರ್ಣದ, ತನಗಿಂತ ಶ್ರೇಷ್ಠ ಗುಣದ ಹೆಣ್ಣನ್ನು ಬಯಸೋದು, ಇದರಿಂದ ಅಂದಂತಮಸ್ಸಾಗ್ತದೆ. ಇನ್ನು ಸಮಾನ ಮತ್ತು ತನಗಿಂತ ಕಡಿಮೆ ವರ್ಣದ ಸ್ತ್ರೀಯರನ್ನು, ಪರಸ್ತ್ರೀಯರನ್ನು, ಅವರ ಆಕರ್ಷಣೆಗಳಾಗಿ ಹೋಗ್ತಕ್ಕಂಥ ವ್ಯಕ್ತಿ ರೌರವಾದ ನರಕಕ್ಕೆ ಹೋಗ್ತಾನೆ. ಪರಸ್ತ್ರೀಯನ್ನು ಕಣ್ಣೆತ್ತಿ ನೋಡಿದ ವ್ಯಕ್ತಿಗೆ ನರಕದಲ್ಲಿ ಅವನ ಕಣ್ಣಿನಲ್ಲಿ ಬಿಸಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಆ ಚೂಪಾಗಿರ್ತಕ್ಕಂಥ ಕಬ್ಬಿಣದ ಸ್ಥಳಿಗಳನ್ನು ಕಣ್ಣಿನಲ್ಲಿ ಚೂಸ್ತಾರಂತೆ. ಇನ್ನು ಕಣ್ಣಿನಿಂದ ಪರಸ್ತ್ರೀಯರನ್ನು, ನಿನಗಿಂತ ಉತ್ತಮ ವರ್ಣದ ಸ್ತ್ರೀಯರನ್ನು ಬಯಸಿದ್ಯಲ್ಲ, ಶಿಕ್ಷೆ ಅನುಭವಿಸುವಂತೆ. ಪರಸ್ತ್ರೀಯರ ಆಲಿಂಗನವನ್ನು ಬಯಸ್ತಕ್ಕಂಥ ಪುರುಷನನ್ನು, ಪರಪುರುಷನ ಆಲಿಂಗನದಲ್ಲಿ ಹೋಗ್ತಕ್ಕಂಥ ಹೆಣ್ಣುಮಕ್ಕಳನ್ನು, ನರಕದಲ್ಲಿ ಎರಡು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಗಂಡು ಉಕ್ಕಿನ ಬೊಂಬೆ ಇದೆ, ಇನ್ನೊಂದು ಹೆಣ್ಣು ಉಕ್ಕಿನ ಬೊಂಬೆ ಇದೆ. ಎರಡೂ ಕೆಂಪಗೆ ಕಾಯ್ದಿವೆ.
ಯಮದೂತರು ಪರಸ್ತ್ರೀಯರನ್ನು ಬಯಸಿದ ವ್ಯಕ್ತಿಗೆ ಆ ಹೆಣ್ಣು ಗೊಂಬೆಗೆ ಕಟ್ಟಿ ಹೋಗ್ಬಿಡ್ತಾರೆ. ಮೈ ಸುಡ್ತಾ ಇದೆ, ಮೈ ಸುಟ್ಟು ಬೂದಿ ಆಗ್ತಾ ಇದೆ, ನೋವು ನೋವು ನೋವು. ಆಗ ಯಮದೂತರು ಕೇಳ್ತಾರೆ, ಹಾಗಾದ್ರೆ ಪರಸ್ತ್ರೀಯನ್ನು ಯಾಕೆ ಬಯಸಿದೆ ನೀನು? ಪರಪುರುಷನನ್ನು ಯಾಕೆ ಬಯಸಿದೆ? ಸ್ತ್ರೀ ಪುರುಷರಲ್ಲಿ ಆಕರ್ಷಣೆ ಸ್ವಾಭಾವಿಕ, ಆದರೆ ಅದಕ್ಕೊಂದು ಜುರಿಸ್ಟಿಕ್ಷನ್. ನನ್ನ ಹೆಂಡತಿ ನನಗೆ ಹೀರೋಯಿನ್, ನನ್ನ ಗಂಡ ನನಗೆ ಹೀರೋ, ಅವನು ಹೇಗೆ ಇರಲಿ, ಅವಳು ಹೇಗೆ ಇರಲಿ. ಇದರಿಂದ ಮನುಷ್ಯನಿಗೆ ಯಾವ ಪಾಪ ಬರೋದಿಲ್ಲ. ಆದರೆ ಹೆಂಡತಿಯಲ್ಲೂ ಕೂಡ ಅತ್ಯಾಸಕ್ತಿ, ಗಂಡನಲ್ಲಿಯೂ ಅತ್ಯಾಸಕ್ತಿ, ಇದು ಕೂಡ ಪತನಕ್ಕೆ ಕಾರಣವಾಗ್ತದೆ. ಅತಿ ಸರ್ವತ್ರ ವರ್ಜಯೇತ್, ಅತಿ ಎಲ್ಲಿಯೂ ಸರಿಯಾಗಿರ್ತಕ್ಕಂಥದ್ದಲ್ಲ. ಆದ್ದರಿಂದಾಗಿ ಮಹತಾಂ ವನಿತಾ ಕಾಮ, ಉತ್ತಮ ಸ್ತ್ರೀಯರ ಹೆಣ್ಮಕ್ಕಳನ್ನು ಬಯಸಿದರೆ ಪತತಿ ಅಂಧೇ, ಅಂಧ ತಮಸ್ಸಿನಲ್ಲಿಯೇ ಬಿದ್ದು ಅವನು ನಾಶವನ್ನು ಹೊಂತಾನೆ. ಸ್ವಸ್ತ್ರೀಯಲ್ಲಿ ಮತ್ತು ತನಕ್ಕಿಂತ ಕೆಳಗಿನ ವರ್ಣದ ಸ್ತ್ರೀಯರನ್ನು, ಪರಸ್ತ್ರೀಯರನ್ನು ಬಯಸಿದರೂ ಇವನಿಗೆ ಅನೇಕ ನರಕಗಳಿವೆ. ತನ್ನ ಹೆಂಡತಿಯಲ್ಲೂ ಕೂಡ ಯೋಗ್ಯತೆ ಮೀರಿ, ನಿಯಮ ಮೀರಿ ತನ್ನ ಹೆಂಡತಿಯ ಮೇಲೆ ಆಸಕ್ತನಾದಂಥ ವ್ಯಕ್ತಿಯೂ ಕೂಡ ಅವನು ಕೂಡ ರೌರವ ನರಕಕ್ಕೆ ಹೋಗ್ತಾನೆ. ಅತಿ ಸರ್ವತ್ರ ವರ್ಜಯೇತ್. ಆದ್ದರಿಂದಾಗಿ ಮನುಷ್ಯನಾಗಿರ್ತಕ್ಕಂಥ ವ್ಯಕ್ತಿ ತಾನು ಪತಂಗ ಹುಳದಂತೆ ಆಕರ್ಷಣೆಗೆ ಒಳಗಾಗಿ ಭೋಗದ ವಸ್ತುವಿನ ಕಡೆಗೆ ಹೋಗ್ತಾ ಇದ್ದರೆ ಆ ಭೋಗಗಳು ನಮ್ಮ ಶಕ್ತಿಯನ್ನು ಹ್ರಾಸ ಮಾಡಿಬಿಡ್ತವೆ. ಅದಕ್ಕೋಸ್ಕರ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಭೋಗಾನ ಭುಕ್ತ ವಯಮೇವ ಭುಕ್ತ. ಭೋಗಗಳನ್ನು ಭೋಗಿಸಬೇಕು ಅಂತ ಹೋದೆವು, ಆ ಹೆಂಡತಿ, ಅವಳ ಬೇಡಿಕೆಗಳು, ಅವಳ ನಖರಗಳು, ಅವಳಂತೆ ಇರಬೇಕಾಗಿರ್ತಕ್ಕಂಥ ಪ್ರಸಂಗ, ಭೋಗಿಸ್ಲಿಕ್ಕೆ ಹೋಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಎಕ್ಸ್ಪ್ಲಾಯಿಟೇಷನ್ಗೆ ನಾವು ಒಳಗಾದೆ. ಅದೇ ರೀತಿಯಾಗಿ ಗಂಡನಲ್ಲಿ ಆಕರ್ಷಿತಳಾಗಿ 24 ತಾಸು ಭೋಗ ಮಾಡಬೇಕು ಅಂತಕ್ಕಂಥ ವ್ಯಕ್ತಿ ತನ್ನ ಆರೋಗ್ಯ ಕಳೆದುಕೊಳ್ತಾಳೆ, ತನ್ನ ಸಮಯವನ್ನು ಹಾಳು ಮಾಡ್ತಾಳೆ, ಸಮಾಜದಲ್ಲಿ ಮರ್ಯಾದೆಯನ್ನು ಕಳೆದುಕೊಳ್ತಾಳೆ, ಎಲ್ಲವನ್ನೂ ಕಳೆದುಕೊಳ್ತಾಳೆ. ಗಂಡ ಹೆಂಡತಿಗೆ ಜೊತೆಯಲ್ಲಿ ಇರಲಿ ಅಂತ ಜುರಿಸ್ಟಿಕ್ಷನ್ ಹಾಕಿದಾಗಲೂ ಕೂಡ ಅದಕ್ಕೆ ಕೆಲವು ನಿಯಮಗಳಿವೆ. ತಮ್ಮ ಆರೋಗ್ಯ, ತಮ್ಮ ಮಾನಸಿಕ ಸ್ಥಿತಿ, ಆನಂತರ ತನ್ನ ಶರೀರದ ರೀತಿ ನೀತಿಗಳನ್ನು ಕಂಡು ಹಿತಮಿತವಾಗಿರ್ತಕ್ಕಂಥ ಭೋಗವನ್ನು ಮಾಡಿದರೆ ಅದು ಗ್ರಾಹ್ಯ ಅಂತ ಅನಿಸ್ಕೊಳ್ತದೆ. ಅದು ಕೂಡ ಅತ್ಯಾಸಕ್ತಿ ಅಂತ ತಿಳ್ಕೊಂಡಂತನ್ನೋದು ಇಬ್ಬರ ರೋಗಕ್ಕೂ ಕಾರಣೀಭೂತವಾಗ್ತದೆ. ಆದ್ದರಿಂದಾಗಿ ಮನುಷ್ಯನಾಗಿರ್ತಕ್ಕಂಥ ವ್ಯಕ್ತಿ ಮೋಹದ ಹಿಂದೆ ಬೀಳಬಾರ್ದು. ಮತ್ತು ಜಗತ್ತಿನಾಗ ಅವಲ್ಲ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮ ನಮ್ಮನ್ನು ಪರೀಕ್ಷಿಸೋದಕ್ಕೋಸ್ಕರ ಇಟ್ಟಿದ್ದ. ಹಿಂದಕ್ಕೆ ನಾನೊಂದು ಎಕ್ಸಿಬಿಷನ್ ಕಥೆ ಹೇಳಿದ್ದೆ, ನೆನಪಿಟ್ಕೊಳ್ಳಿ. ಆ ಕಥೆ ಇನ್ನೊಮ್ಮೆ ಹೇಳ್ತೇನೆ, ಸಂದರ್ಭ ಬಂದಿದೆ ಅಂತ ಹೇಳ್ತೇನೆ. ಒಬ್ಬ ರಾಜ ದಂಗುರ ಸಾರಿದ, ನನಗೆ ಮಕ್ಕಳಿಲ್ಲ, ನನಗೊಬ್ಬ ಉತ್ತರಾಧಿಕಾರಿ ಬೇಕಾಗಿದ್ದಾನೆ, ಯೋಗ್ಯ ಉತ್ತರಾಧಿಕಾರಿ ಬೇಕಾಗಿದ್ದಾನೆ. ಅದಕ್ಕೋಸ್ಕರ ಪರೀಕ್ಷೆಗೋಸ್ಕರ ಬರ್ತಕ್ಕಂತಹ ರವಿವಾರ, ಯಾಕೆ ಈ ರವಿವಾರ ನಾನು ಘೋಷಣೆ ಮಾಡ್ತಾ ಇದ್ದೇನಲ್ಲ, ಬರ್ತಕ್ಕಂಥ ರವಿವಾರ ದಿವಸ ನಾನು ಎಕ್ಸಿಬಿಷನ್ ಇಡ್ತೇನೆ ಊರಿನ ಹೋಗಿರ್ತಕ್ಕಂಥ ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ. ಅಲ್ಲಿ ಅನೇಕ ಥರದ ಅಂಗಡಿಗಳು ಇರ್ತವೆ, ಎಲ್ಲ ಪದಾರ್ಥಗಳು ಸಿಗುವಂತೆ ಇರ್ತವೆ.
ಅಷ್ಟ ಇರ್ತಕ್ಕಂತಹ ಅನೇಕ ಅಂಗಡಿಗಳ ಮಧ್ಯದಲ್ಲಿ ಒಂದು ಅಂಗಡಿಯಲ್ಲಿ ನಾನು ಇರ್ತೇನೆ. ಯಾರು ಪ್ರಥಮ ನನ್ನರವರೆಗೂ ಬಂದು ಮುಟ್ತಾನೆ ಅಂಥವನಿಗೆ ನನ್ನ ವಾರಸುದಾರನಾಗಿ ಮಾಡ್ತೇನೆ, ನನ್ನ ರಾಜ್ಯವನ್ನು ಕೊಡ್ತೇನೆ. ಎಲ್ಲರೂ ಹೇಳಿದ್ರು ಭಾಳ ಸುಲಭ ಪರೀಕ್ಷೆ ಅಂತ ತಿಳ್ಕೊಂಡು ಅಂತೇಳಿ. ಆ ನಂತರ ಎಕ್ಸಿಬಿಷನ್ಗೆ ಹೋಗ್ತಾರೆ. ಹೋದಾಕ್ಷಣಕ್ಕೇನೆ ಒಂದು ಕಡೆಯಲ್ಲಿ ಉತ್ತರಾದ ಸಂಗೀತ, ಇನ್ನೊಂದು ಕಡೆ ದಕ್ಷಿಣಾದ ಸಂಗೀತ, ಅದ್ಭುತವಾದ ಸಂಗೀತ. ಭೀಮಸೇನ್ ಜೋಶಿ, ಬಾಲಕೃಷ್ಣ ಮುರಳಿ ಇವರನ್ನು ಕೂಡ ಮೀರಿಸಿದ ಸಂಗೀತ. ಎಂಥ ಸಂಗೀತ ಇದೆ, ಸ್ವಲ್ಪ ಹೊತ್ತು ಕೇಳಿ ಹೋಗೋಣ ಅಂತ ತಿಳ್ಕೊಂಡು ಅಂತೇಳಿ ಕೆಲವರು ಅಲ್ಲಿಯೇ ನಿಂತರು. ಹಾಳಿನ ಅಂಗಡಿಗಳ ಹುಡುಕ್ಲಿಕ್ಕೆ ಸಾಧ್ಯವಾಗ್ತದೆ, ಆದರೆ ಮತ್ತೆ ಈ ಸಂಗೀತ ಸಿಕ್ಕೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಅಲ್ಲೇ ಕುಳಿತವರು ಕೆಲವರು. ಆ ನಂತರ ಸ್ವಲ್ಪ ಮುಂದೆ ಹೋದಾಕ್ಷಣಕ್ಕೇನೆ ಓಪನ್ ಗಾರ್ಡನ್ ಥಿಯೇಟರ್, ದೊಡ್ಡ ದೊಡ್ಡ ರೀತಿಯಾಗಿರ್ತಕ್ಕಂಥ ಸ್ಕ್ರೀನ್ಗಳು, ಅಲ್ಲಿ ಹಿಟ್ ಪಿಕ್ಚರ್ ನಡೆದಿದೆ. ಬೇಕಾದ ವಿಶಾಲವಾಗಿರ್ತಕ್ಕಂಥ ಉದ್ಯಾನವೇ ಖಾಲಿ ಇದೆ, ಎಲ್ಲಿ ಬೇಕಾದಲ್ಲಿ ಕೂತು ನೋಡ್ಬೋದು. ಓಪನ್ ಗ್ರೌಂಡ್ ಪಿಕ್ಚರ್ಸ್ ಥಿಯೇಟರ್ ಅಂತೇಳಿ ಕರೀತಾರೆ. ಮುಂಬೈಲಿ ಒಂದು ನಡುವೆ, ಉಳಿದ ಕಡೆ ಏನೇನು ನನಗೆ ಗೊತ್ತಿಲ್ಲ. ಈ ರೀತಿಯಾಗಿ ಎಷ್ಟೋ ಜನರು ಸ್ವಲ್ಪ ನೋಡಿ ಹೋಗೋಣ, 10 ನಿಮಿಷ ನೋಡಿ ಹೋಗೋಣ, 15 ನಿಮಿಷ ನೋಡಿ ಹೋಗೋಣ ಅಂತಿಕೊಂಡು ಅಂತೇಳಿ ಅಲ್ಲಿ ಎಷ್ಟೋ ಜನ ಉಳಿದ್ಬಿಟ್ರು. ಇನ್ನು ಕೆಲವರು ಇನ್ನೂ ಮುಂದೆ ಹೋದರು. ಮುಂದೆ ಹೋದ ಕ್ಷಣಕ್ಕೇನೆ ಅಲ್ಲಿ ಬೇಕಾದಷ್ಟು ಸೆಂಟ್ ಬಾಟಲ್ಗಳು, ಸುಗಂಧಿತವಾಗಿರ್ತಕ್ಕಂಥ ಅತ್ತರಗಳು, ಸುಗಂಧಿತವಾಗಿರ್ತಕ್ಕಂಥ ಸ್ಪ್ರೇಗಳು. ಸ್ಪ್ರೇ ಬಂದು ಇರಲಿಲ್ಲ ಆಗ, ಯಾಕೆಂದರೆ ಸ್ಪ್ರೇಯಲ್ಲಿ ಕೃತ್ರಿಮ ವಾಸನೆ ಇರ್ತದೆ, ನಿಜವಾದ ಪರಿಮಳ ಇರೋದಿಲ್ಲ. ಯಾರು ಬೇಕಾದವರು ಹೋಗಿ ಸೆಂಟ್ ಹಚ್ಕೊಂಡು ಸುಗಂಧ ಎತ್ಕೊಳ್ಬೋದು. ಪುಕ್ಕಟೆಯಾಗಿ ಎಲ್ಲ ಅನುಕೂಲತೆ ಇತ್ತು. ಅದರಲ್ಲಿ ಆಸಕ್ತರಾಗಿರ್ತಕ್ಕಂಥವ್ರು ಕೆಲವರು. ಇದರ ನಂತರ ಹೋಗಿ ನೋಡಿದರೆ ದೊಡ್ಡ ಸ್ಟಾಲ್, ಇಲ್ಲರ್ಧ ಒಂದೇ ಸ್ಟಾಲ್ ದೊಡ್ಡದು. ಆ ಸ್ಟಾಲಿನ ವೈಶಿಷ್ಟ್ಯ ಏನು ಅಂತಂದರೆ ಎಲ್ಲ ಥರದ ಭಕ್ಷ್ಯ ಭಾಗ್ಯಗಳು ಅಲ್ಲಿವೆ, ಪುಕ್ಕಟೆಯಾಗಿ ಎಲ್ಲವೂ ಸಿಗ್ತವೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತಕೊಂಡಂತೇಳಿ 5 ಜನ ಅಂಗಡಿ ಮಾಲಕರು ಅತಿ ಆಕರ್ಷಕವಾಗಿರ್ತಕ್ಕಂಥ ಖಾದ್ಯ ಪೇಯ ಪದಾರ್ಥಗಳನ್ನ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಇಂತಹ ಭರ್ಜರಿ ಊಟ ಮತ್ತೆಲ್ಲಿ ಸಿಕ್ಕಿತ್ತು? ಮತ್ತಾರು ಮಾಡಿ ಹಾಕೋರು? ರಾಜ ಸಿಕ್ಕಲಿ ಬಿಡಲಿ, ನಮಗೊಂದು ಹೊಟ್ಟೆ ತುಂಬೆಲ್ಲ ಸಿಗ್ತದೆ ಅಂತಿಕೊಂಡು ಅಂತೇಳಿ ಹೆಚ್ಚಿನ ಜನರು ಅಲ್ಲಿಯೇ ನಿಂತ್ಕೊಂಡ್ರು. ಹೀಗಾಗಿ ಆ ನಂತರ ಇಷ್ಟೆಲ್ಲ ಜನರ ಮಧ್ಯದಲ್ಲಿ ಒಬ್ಬ ಏನಿದ್ದ, ಇನ್ನು 2 ಸ್ಟಾಲ್ಗಳು. ಅಲ್ಲಿ ಹೋದ ಕ್ಷಣಕ್ಕೇನೆ ಕೆಲವು ವಸ್ತುಗಳನ್ನು ಬಿಡುವುದರಿಂದಲೇ ಸಂತೋಷ, ಮನಸ್ಸು ಹಗುರು ಅಂತ ಅನಿಸ್ತಿರ್ತದೆ, ಶರೀರ ಹಗುರು ಅಂತ ಅನಿಸ್ತಿರ್ತದೆ. ಆ ಆನಂದ ಹೇಗೆ ನಿಂತುಕೊಂಡು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಹೀಗೆ 9 ಅಂಗಡಿಗಳು, 2 ಬಾಯ್ ಒಂದು ಅಂಗಡಿ. ಇಷ್ಟರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ವಿಚಾರ ಮಾಡಿದ, ನಾನು ಇಲ್ಲಿ ನಿಂತರೆ ಇನ್ನೊಬ್ಬ ಹೋಗಿ ರಾಜ್ಯದ ಪ್ರತಿನಿಧಿ ಆಗ್ತಾನೆ, ರಾಜನಾಗ್ತಾನೆ, ನಾನು ನಿಲ್ಲೋದು ಬೇಡ. ಮತ್ತಿಷ್ಟೆಲ್ಲ ಸುಖಗಳು, ನಾಳೆ ರಾಜನಾದ್ಮೇಲೆ ದಿನಾಲು ಬೇಕಾದ ಸುಖ ಅನುಭವಿಸ್ಬೋದು. ಎಲ್ಲ ಕೋಶ ನನ್ನ ಕೈಲಿರ್ತದೆ, ಪ್ರಜೆಗಳು ನನ್ನ ಕೈಲಿರ್ತಾರೆ, ಏನು ಬೇಕಾದನ್ನು ನಾವು ಬೇಕಾಷ್ಟು ಅನುಭವಿಸ್ಬೋದು. ಒಂದು ದಿವಸ ಸಂಗೀತ, ಒಂದು ದಿವಸ ಊಟ, ಒಂದು ದಿವಸ ಅದು ವ್ಯವಹಾರ,
ಎಲ್ಲ ರೀತಿಯಾಗಿ. ಆದರೆ ಮೊದಲು ರಾಜನಾದರೆ ಎಲ್ಲ ಅನುಕೂಲತೆ ಆಗ್ತದೆ ಅಂತಿಕೊಂಡು ಅಂತೇಳಿ ಎಲ್ಲೂ ನಿಲ್ಲಿಲ್ಲ. 9 ಸ್ಟಾಲ್ಗಳು ಮುಗಿದು 10ನೇ ಸ್ಟಾಲ್ ಬಂತು. 10ನೇ ಸ್ಟಾಲ್ ವಿಚಿತ್ರ. ಅಲ್ಲಿ ಯಾರೂ ಮಾರಾಟಕ್ಕೆ ಕೂತ್ಕೊಂಡಿದ್ದಿಲ್ಲ, ಅಲ್ಲಿ ಯಾವ ಪದಾರ್ಥ ಇಟ್ಟಿರಲಿಲ್ಲ. ನೋಡ್ದ, ಅಲ್ಲಿಯೂ ರಾಜ ಇಲ್ಲ. ಎಲ್ಲಿ ಉಳಿದಿದ್ದ? ಎಲ್ಲಿ ಭಾರತ ಬಂದೆ? ಯಾವ ಅಂಗಡಿಯಲ್ಲಿ ರಾಜ ಇದ್ದ ಅಂತ ನೋಡ್ದ. ದೊಡ್ಡ ಸರಸ್ವತಿ ಫೋಟೋ ಇತ್ತು. ಹೋಗ್ಲಿ, ಇಷ್ಟು ದೂರ ಬಂದಿದ್ದೇನೆ, ಸರಸ್ವತಿ ದೇವಿಗೆ ನಮಸ್ಕಾರ ಮಾಡ್ತೇನೆ ಅಂತ ಹತ್ತಿರ ಹೋಗಿ ದೂರ ಕಾಲ್ಮುಟ್ಟಿ ನಮಸ್ಕಾರ ಮಾಡಿಕೊಂಡಷ್ಟರಲ್ಲಿ ಅದು ಹಿಂದೆ ಸರಿಯಿತು. ಫೋಟೋ ಹಿಂದೆ ಸರಿತದೆ ಅಂತಕೊಂಡು ಸರಿಸಿದ. ಅದು ಮೂವೇಬಲ್ಲಿತ್ತು. ಸರಿಸಿದ ಒಳಗೆ ಹೋದ ಕ್ಷಣಕ್ಕೇನೆ ಅಲ್ಲಿ ಸಿಂಹಾಸನದ ಮೇಲೆ ರಾಜ ಕೂತ್ಕೊಂಡಿದ್ದ. ಬಾರಪ್ಪ ಬಾ, ನೀನೇ ಪ್ರಪ್ರಥಮ ಬಂದಿರತಕ್ಕಂಥ ವ್ಯಕ್ತಿ, ನಿನಗೆ ನಾನು ಸಂಪೂರ್ಣ ರಾಜ್ಯ ಕೊಡ್ತೇನೆ. ಆದ್ದರಿಂದಾಗಿ ಆಕರ್ಷಕ ವಸ್ತುಗಳು, ಭೋಗದ ಸಾಧನಗಳನ್ನು ಪರಮಾತ್ಮ ಜೊತೆಯಲ್ಲಿ ಕಳಿಸಿದ್ದಾನೆ, ನಮ್ಮನ್ನು ಪರೀಕ್ಷಿಸ್ತಾನೆ. ಕೇಳಿ ಭಗವಂತನ ಮಹಿಮೆಗಳನ್ನು ಕೇಳಿ, ನೋಡಿ ಭಗವಂತನ ಪ್ರತಿಮೆಗಳನ್ನು ನೋಡಿ, ಸುಗಂಧ ನೋಡಿ, ಪರಮಾತ್ಮನ ನಿರ್ಮಲ ಸುಗಂಧ ನೋಡಿ, ಬಾಯಿಯಿಂದ ತಿನ್ನುವ ಸುಖ ಅನುಭವಿಸಿ, ಆದರೆ ಭಗವಂತನ ಪ್ರಸಾದ ಆಗಿರ್ಬೇಕದು, ಭಗವಂತನಿಗೆ ನಿವೇದಿತವಾಗಿರಬೇಕು. ಈ ರೀತಿಯಾಗಿ ಪರಮಾತ್ಮನ ವಿಚಾರವನ್ನೇ ತಾನು ಮಾಡ್ತಾ ಈ ಭೋಗದಲ್ಲಿ ಆಸಕ್ತನಾಗದೆ, ಈ ಆಕರ್ಷಣೆಗೆ ಆಸಕ್ತನಾಗದೆ ಯಾವ ವ್ಯಕ್ತಿ ಪರಮಾತ್ಮನಲ್ಲಿ ಆಸಕ್ತನಾಗ್ತಾನೆ ಅವನಿಗೆ ಮಾತ್ರ ಭಗವಂತ ಸಿಗ್ತಾನೆ. ಇಲ್ಲ, ಭೋಗ ಅಂತಕ್ಕಂಥ ಅಗ್ನಿಯಲ್ಲಿ ಬಿದ್ದು ಆ ದೀಪದ ಹುಳದಂತೆ ಕೈಕಾಲು ಸುಟ್ಕೊಂಡು ಸತ್ತೋಗ್ತದೆ ಅಷ್ಟೆ. ಆದ್ದರಿಂದಾಗಿ ಆ ದೀಪದ ಹುಳ ನನಗೆ ಗುರುವಪ್ಪ ಎಚ್ಚರ ಮಾಡ್ತದೆ, ಭೋಗದ ಹಿಂದೆ ಬೀಳಬೇಡ. ಭೋಗದ ಹಿಂದೆ ಬಿದ್ದು ಆ ಯಯಾತಿಯ ಗತಿ ಏನಾಯಿತು? ಭೋಗದ ಹಿಂದೆ ಬಿದ್ದು ಪುರೂರವನ ಗತಿ ಏನಾಯಿತು? 9ನೇ ಸ್ಕಂದ ನೆನಪು ಮಾಡಿಕೊಳ್ಳಿ. ಭೋಗದ ಹಿಂದೆ ಬಿದ್ದು ಅನೇಕ ರೀತಿಯಾಗಿರ್ತಕ್ಕಂಥ ರಾಜರು ಹೇಗೆ ತಮ್ಮನ್ನು ತಾವು ಹಾಳು ಮಾಡಿಕೊಂಡ್ರು. ಭೋಗದ ಆಕರ್ಷಣೆಗೆ ಅತೃಪ್ತಿಯನ್ನು ತಂದು ಕೊಡ್ತದೆ, ಅದಕ್ಕೋಸ್ಕರ ಬೇಕಾಗಿಲ್ಲ ಅಂತಿಕೊಂಡಂತೆ ಪರಮಾತ್ಮ ಮಾಡಿದ್ವೆಲ್ಲ ಆಕರ್ಷಣೆ ನಮ್ಮ ಪರೀಕ್ಷೆಗೋಸ್ಕರ ಇರ್ತದೆ. ಎಲ್ಲೂ ಆಕರ್ಷಣನಾಗದೆ ಆ ಪರಮಾತ್ಮವನ್ನು ಪಡೆಯಬೇಕು ಅಂತ ಅನ್ನೋ ಉದ್ದೇಶದಿಂದ ಹೊರಡಬೇಕು ಅಂತಿದ್ದಾರೆ. ಇಲ್ಲಿ ಶ್ಲೋಕದಲ್ಲಿ ಒಂದು ದ್ರವ್ಯೇಶು ಮಾಯಾ ರಚಿತೇಶು ಅಂತ ತಿಳ್ಕೊಂಡಂತ ಹೇಳಿ ಬಂದಿದೆ. ನೀವು ಮಾಯಾಕ್ಕೆ ಮೋಹ ಅಂತ ಅರ್ಥ ಮಾಡಿದ್ರಿ. ಇದು ಎಷ್ಟು ಸ್ತುತ್ಯ, ಎಷ್ಟು ಸರಿ. ಮಾಯಾ ಅಂತ ತಿಳ್ಕೊಂಡಂತಂದ್ರೆ ಕಲ್ಪನೆ, ಇಲ್ಯೂಷನ್, ಇಲ್ಲದೇ ಇದ್ದದ್ದನ್ನು ಇದ್ದಂತೆ ಕಾಣುವುದಕ್ಕೆ ಮಾಯಾ ಅಂತ ತಿಳ್ಕೊಂಡಂತೇಳಿ ಅನ್ಬೇಕು. ಅದು ಬಿಟ್ಟು ಮೋಹ ಅಂತಿಕೊಂಡು ಯಾಕೆ ಅರ್ಥ ಮಾಡ್ತೀರಿ? ಅಷ್ಟೇ ಅಲ್ಲ, ಉಪನಿಷತ್ನಲ್ಲಿ ಬರ್ತದೆ ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಮೇಲಿನ ಅರ್ಥ ನೋಡಿದರೆ ಬಹಳ ಭಯಂಕರ ಅರ್ಥ ಇದೆ. ಮೇಲಿನ ಅರ್ಥ ಏನಿದೆ? ಈ ದ್ವೈತವಾದ ಅಂತ ಏನಂತೀರಿ? ಈ ದ್ವೈತವಾದ ಇದು ಮಾಯಾ ಮಾತ್ರಂ, ಕಾಲ್ಪನಿಕ, ಇಲ್ಲದೇ ಇದ್ದದ್ದು ಇದ್ದದೆ ಅಂತ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇನ್ನು ಪಾರಮಾರ್ಥಿಕವಾಗಿ ಆಧ್ಯಾತ್ಮಿಕವಾಗಿ ನೋಡಿದರೆ ಅದ್ವೈತಂ ಪರಮಾರ್ಥತಃ, ಅದ್ವೈತನೇ ನಿಜವಾಗಿರ್ತಕ್ಕಂಥ ಮುಖ್ಯ ಅರ್ಥ. ನಾನು ಬಾರೋ ದೇವರು ಒಂದು ಅಂತ ಅನ್ನೋದೇ ಮುಖ್ಯ ಅರ್ಥ. ಇದು ಉಪನಿಷತ್ತಿನ ವಾಕ್ಯ.
ಇಂಥ ಉಪನಿಷತ್ನಲ್ಲಿ ನಮ್ಮ ವಿಚಾರ ಶಕ್ತಿಗೆ ಚಾಲನೆಯನ್ನು ಕೊಡ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳಿವೆ. ಅದಕ್ಕೋಸ್ಕರ ಆಚಾರ್ಯರು ಭಾಗವತ್ ತಾತ್ಪರ್ಯದಲ್ಲಿ ಹೇಳ್ತಾರೆ, ಮಾಯಾ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಯಾವ ಸಂದರ್ಭಕ್ಕೆ ಯಾವ ಅರ್ಥ ಇಟ್ಟುಕೊಳ್ಬೇಕು ಅಂತಕ್ಕಂಥ ಒಂದು ಬುದ್ಧಿವಂತಿಕೆ ಬೇಕಾಗ್ತದೆ. ಹೌದು, ಯೋಷಿತ್ಸು ತಲ್ಪಾಭರಣಾಂಬ ಎಂಬರಾದಿಷ್ಟು ಹೆಣ್ಮಕ್ಕಳು ಒಳ್ಳೆ ಮೆತ್ತಗಿನ ಹಾಸಿಗೆ, ರೇಷ್ಮೆ ಬಟ್ಟೆ, ಆನಂತರ ಅನೇಕ ಭೋಜ್ಯಗಳು, ಅನೇಕ ಭೋಗದ ವಸ್ತುಗಳು ಎಲ್ಲವೂ ಇದ್ದಾಗ ಇದು ಬೇಕಾಗಿಲ್ಲ, ಇದು ನಶ್ವರ, ನಾನು ಮುಂದೆ ಹೋಗ್ತೇನೆ ಅಂತಕ್ಕಂಥ ಎಷ್ಟು ಜನ ತಯಾರಾಗ್ತಾರೆ. ಅದನ್ನು ಪರೀಕ್ಷಿಸುವುದಕ್ಕೋಸ್ಕರ ಈ ಆಕರ್ಷಕ ವಸ್ತುಗಳನ್ನು ಇಟ್ಟಿದ್ದಾನೆ. ಮಾಯಾ ಕಾಲ್ಪನಿಕ ಅಂತಿದ್ರೆ ಕಾಲ್ಪನಿಕ, ಮೋಹನು ಕಾಲ್ಪನಿಕ, ನಾವು ನಾಶವಾಗೋದು ಕಾಲ್ಪನಿಕ, ಮಜಾ ಮಾಡೋಣ ಅಂತನೂ ಪ್ರವೃತ್ತಿ ಉಂಟಾಗ್ತದೆ. ಹಾಗಾದರೆ ಏನು ಮಾಡ್ತೀರಿ ಅಂತಂದರೆ, ಅದಕ್ಕೋಸ್ಕರ ಆಚಾರ್ಯರ ಅದ್ಭುತತೆ ನೋಡಿಕೊಳ್ಳಿ. ಆ ಉಪನಿಷತ್ತಿನ ವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ, ಮಾಯಾ ಅಂತಕೊಂಡಂತಂದರೆ ಪರಮಾತ್ಮನ ಜ್ಞಾನ ಅಂತ ತಿಳ್ಕೊಂಡಂತ ಹೆಸರು. ಭಗವಂತನ ಜ್ಞಾನ ಅಂತ ಅರ್ಥ. ಮಾಯಾ ಮಾತ್ರಂ ಇದಂ ದ್ವೈತಂ. ಮಾ ಅಂತಿಕೊಂಡಂತಂದ್ರೆ ಜ್ಞಾನ, ಅಯಹ ಅಂತಿಕೊಂಡಂತಂದ್ರೆ ಲಾಭ. ಮಾ ಅಯಹ ಮಾಯಾ ಅಂದರೆ ಜ್ಞಾನ ಮತ್ತು ಜ್ಞಾನದ ಲಾಭ. ಇನ್ನು ಪರಮಾರ್ಥ ಏನು? ಮನುಷ್ಯನಿಗೆ ಅತೀ ಬೇಕೇ ಬೇಕಾಗಿರ್ತಕ್ಕಂಥ ಅವಸ್ಥೆ ಏನು? ಸ್ವತಂತ್ರತೆ, ಬಿಂದಾಸ್ತನೆ. ನನ್ನನ್ನು ಯಾರೂ ತಡೆಯೋರು ಇರಬಾರ್ದು. ಹೌದು, ಸ್ವಾತಂತ್ರ್ಯ ಅಂದರೆ ಪರಮಾರ್ಥ. ಸ್ವಾತಂತ್ರ್ಯದ ದೃಷ್ಟಿಯಿಂದ ನೀವು ನೋಡ್ಲಿಕ್ಕೆ ಹೋದರೆ ಮಾಯಾ ಮಾತ್ರಂ ಇದಂ ದ್ವೈತಂ. ಇದಂ ಸ್ವತಂತ್ರ ದೃಷ್ಟ್ಯಾ ದೃಶ್ಯಮಾನಂ. ಜ್ಞಾನ ಅದ ಲಾಭ ಅಂತಿಕೊಂಡಂತೇನಿದೆ, ಜ್ಞಾನಾನಂದ ಸ್ವರೂಪ ಅಂತಿಕೊಂಡಂತೇನಿದೆ, ಇದು ಪರಮಾತ್ಮನಲ್ಲಿ ಮಾತ್ರ ಇದೆ. ಇಲ್ಲಿಯ ಶಬ್ದಕ್ಕೆ, ಮಾಯಾ ಶಬ್ದಕ್ಕೆ ಜ್ಞಾನಾನಂದ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನಿಂದಾಗುವ ಅನುಗ್ರಹ ರೂಪ ಲಾಭ ಅಂತ ಅರ್ಥ. ನೋಡಿ ಎಂಥ ಅದ್ಭುತತೆ ಶ್ರೀಮದಾಚಾರ್ಯರದು. ಮಾಯಾ ಈಶ್ವರನ ಜ್ಞಾನ ಅಂತಿಕೊಂಡಂತೆ ಬಲ ಮತ್ತು ಜ್ಞಾನ ಅಂತೇನಿದೆ, ಇವು ಅದ್ವೈತಂ ಏಕಮೇವ. ಹೌದು, ಪರಮಾತ್ಮನ ಬಿಟ್ಟು ಜಗತ್ತಿನಲ್ಲಿ ಇವೇರೆ ಯಾರಿಗೂ ಈ ಸ್ವಾತಂತ್ರ್ಯ ಇಲ್ಲ. ದೇವರನ್ನು ಬಿಟ್ಟು ಉಳಿದ ಕಡೆಯಲ್ಲಿ ಮಾಯಾ ಮಾತ್ರಂ. ಮಾಯಾ ಮಾತ್ರ ಅಂದ್ರೆ ಅಧೀನ. ಮಾ ಜ್ಞಾನ, ಆ ಜ್ಞಾನದ ಲಾಭ, ಆನಂತರ ಮಾತ್ರ ಅಂತ ತಿಳ್ಕೊಂಡಂತನ್ನುವುದು ಅದರ ಅಧೀನವಾಗಿರ್ತಕ್ಕಂಥದ್ದು. ಅಂದರೆ ದೇವರನ್ನು ಬಿಟ್ಟರೆ ಮಾಯಾ ಮಾತ್ರಂ ಇದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಇದಂ ಜಗದಪೇಕ್ಷೆಯ, ಇದಂ ಈ ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತಿನಲ್ಲಿರ್ತ ಎಲ್ಲ ತತ್ವಗಳು, ಚೇತನಾಚೇತನಗಳು ಮಾಯಾ ಮಾತ್ರಂ. ಮಾ ಪರಮಾತ್ಮನ ಜ್ಞಾನದ ಅಧೀನ ಅಂದರೆ ಪರಮಾತ್ಮನ ಅಧೀನವಾಗಿದೆ. ಸಂಪೂರ್ಣ ಜಗತ್ತು, ಜಗತ್ತಿನ ದೃಷ್ಟಿಯಿಂದ ನೋಡಿದ್ರೆ ಎಲ್ಲೂ ಭಗವಂತನ ಅಧೀನ ಇಲ್ಲ. ಸ್ವಾತಂತ್ರ್ಯ ದೃಷ್ಟಿಯಿಂದ ನಾನು ಮಾಯಾ ಶಬ್ದವನ್ನು ಮಾಡ್ತೇನೆ ಅಂತಕೊಂಡಂತಂದರೆ ಅದು ಮಾಯಾ ಮಾತ್ರಂ. ಸ್ವಾತಂತ್ರ್ಯನ ದೃಷ್ಟಿನ ಮಾಯಾ ಅಂತಕೊಂಡಂತಂದರೆ ಅದು ಅದ್ವೈತಂ ಪರಮಾರ್ಥತಃ ಅದ್ವೈತಂ. ಪರಮಾರ್ಥ ಯಾವುದು? ಸ್ವಾತಂತ್ರ್ಯ.
ಸ್ವಾತಂತ್ರ್ಯ ಸಂಬಂಧಿಯಾದಾಗ ಅದು ಪರಮಾತ್ಮನ ಒಬ್ಬನಲ್ಲಿ ಮಾತ್ರ ಇದೆ. ಸ್ವಾತಂತ್ರ್ಯ ಬಿಟ್ಟು ಉಳಿದ ವ್ಯವಹಾರ ದೃಷ್ಟಿಯಿಂದ ನೋಡಿದರೆ ಅದೆಲ್ಲೂ ಭಗವಂತನ ಅಧೀನ ಇದೆ. ಇಲ್ಲಿಯೂ ಕೂಡ ದ್ರವ್ಯೇಶು ಮಾಯಾರಚಿತೇಶು ದ್ರವ್ಯೇಶು ಅಂತಂದರೆ ನಮ್ಮನ್ನು ಆಕರ್ಷಣೆಗೊಳಿಸುವುದಕ್ಕೋಸ್ಕರ ಪರಮಾತ್ಮನಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಈ ವಸ್ತುಗಳು ಅಂತ ಅರ್ಥ. ಏನಪ್ಪ ನೀವು ಈ ರೀತಿಯಾಗಿ ಅರ್ಥ ಮಾಡ್ತಿರಲ್ಲ, ಪ್ರಮಾಣ ಇದೆಯಾ? ಪ್ರಮಾಣ ಇದೆ. ಅದನ್ನು ಜಗತ್ತಿನಲ್ಲಿ ನೀವು ಮಾಯಾದ ಹಿಂದೆ ಬಿದ್ದುಕೊಂಡು ಮೋಹಿತರಾಗ್ಲಿಕ್ಕೆ ಹೋಗಬೇಡಿ. ಪ್ರತಿಯೊಂದು ಸಂದರ್ಭದಲ್ಲಿಯೂ ಮಾಯಾ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳಿವೆ. ಸ್ವತಂತ್ರಂ ಪರಮಾರ್ಥಾಖ್ಯಂ ಸ್ವಾತಂತ್ರ್ಯೈಕ ಹರೇ ಮತಿ. ಆಚಾರ್ಯರು ಸ್ಮೃತಿಗಳ ಪ್ರಮಾಣ ಕೊಟ್ಟು ನಮಗೆ ತಿಳಿಸ್ಕೊಡ್ತಾರೆ. ಪರಮಾರ್ಥ ಅಂತ ತಿಳ್ಕೊಂಡಂತಂದರೆ ಸ್ವಾತಂತ್ರ್ಯ ಅಂತ ಅರ್ಥ. ಆ ಸ್ವತಂತ್ರ ಅದ್ವೈತಂ ಪರಮಾರ್ಥತ ಅಂತ ಪರಮಾರ್ಥತ ಸ್ವಾತಂತ್ರ್ಯಾರ್ಥೇನ ಅದು ಅದ್ವೈತ ಪರಮಾತ್ಮನಲ್ಲಿ ಮಾತ್ರ ಇದೆ. ಶೈವ ಮಾಯಾ ಸಮುದ್ದಿಷ್ಟ, ಆ ಮಾಯಾ ಪರಮಾತ್ಮನ ಸ್ವರೂಪವೇ ಅದು. ಯಾಕೆಂತಂದರೆ ಪರಮಾರ್ಥದಿಂದ ನೋಡ್ಲಿಕ್ಕೆ ಹೋದರೆ ಪರಮಾತ್ಮನಿಂದ ಬೇರೆಯಾಗಿರ್ತಕ್ಕಂಥ ಸ್ವತಂತ್ರ ವಸ್ತುನೇ ಇಲ್ಲ. ಎಲ್ಲ ವಸ್ತುಗಳು ಲಕ್ಷ್ಮಿಯಿಂದ ಹಿಡಿದುಕೊಂಡು ಪ್ರತಿಯೊಂದು ಚರಾಚರ ವಸ್ತುಗಳು ಆ ಭಗವಂತನ ಅಧೀನದಲ್ಲಿವೆ. ಆದ್ದರಿಂದಾಗಿ ಅದ್ವೈತಂ ಪರಮಾರ್ಥತ. ಆ ನಂತರ ಸ್ವಾತಂತ್ರ್ಯಾರ್ಥವನ್ನು ಬಿಟ್ಟರೆ ಜ್ಞಾನ, ಪರಮಾತ್ಮನ ಜ್ಞಾನ, ಅದರಿಂದ ಆಗ್ತಕ್ಕಂಥ ಲಾಭ, ಪರಮಾತ್ಮನ ರಕ್ಷಣೆ, ಪರಮಾತ್ಮನ ಅಧೀನತೆ. ಆದ್ದರಿಂದಾಗಿ ಅನಾದ್ಯನಂತ ಕಾಲೋಪಿ ವಿದ್ಯಮಾನಮಪಿ ಧ್ರುವಂ ಅಥೋ ಮಾಯಾಮಯಂ ಚಾಹು ಸರ್ವಂ ತದ್ವಶಗಮ್ಯತಃ. ಅನಾದ್ಯನಂತ ಕಾಲದಿಂದಲೂ ಕೂಡ ಸ್ವತಂತ್ರತ್ವ ಪರಮಾತ್ಮನಲ್ಲಿ ಮಾತ್ರ ಇದೆ, ಅಧೀನತ್ವ ಉಳಿದವರೆಲ್ಲರಲ್ಲಿಯೂ ಅಧೀನತ್ವ ಇದೆ. ಅಷ್ಟೇ ಇಲ್ಲ, ಜಗತ್ತಿನ ವಿಷಯದಲ್ಲಿ ಅಸತ್ ಅವಿದ್ಯಮಾನಂ ಅಂತೇಳಿ ಜಗತ್ತಿನ ಬಗ್ಗೆ ಅದ್ವೈತಿಗಳು ಮಾಯಾವಾದಿಗಳು ಹೇಳ್ತಾರೆ. ಪರಮಾತ್ಮ ಹೇಳ್ತಾರೆ, ಕಣ್ಣಿಗೆ ಕಾಣುವ ವಸ್ತುವನ್ನು ಅಸತ್, ಸುಳ್ಳು, ಇಲ್ಲದಿರುವುದು ಅಂತ ಅನಿರ್ವಚನೆ ಇತ್ಯಾದಿ ಹೇಳಲಿಕ್ಕೆ ಬರೋದಿಲ್ಲಪ್ಪ. ಇಲ್ಲಿರ್ತಕ್ಕಂಥ ವಿಚಾರವನ್ನು ನೋಡಿಕೊಳ್ಳಿ. ಸತ್ ಅಂತಂದ್ರೆ ಉತ್ತಮ ಅಂತಂದ್ರೆ ಸ್ವತಂತ್ರ. ಸ್ವಾಧೀನಂ ಸದಿತಿ ಪ್ರೋಕ್ತಂ, ಪರಮಾತ್ಮನ ಅಧೀನದಲ್ಲಿ ಇದ್ದದ್ದರಿಂದಾಗಿ ಇದಕ್ಕೆ ಸತ್ ಅಂತೇಳಿ ಹೆಸರು. ಮೂರ್ತ ಅಂತ ಅರ್ಥ ಮಾಡ್ತೇವೆ, ಇಲ್ಲಿ ಮಾತ್ರ ಈ ರೀತಿ ಅರ್ಥ ಮಾಡಬೇಕು. ಅಸತ್ ಅಂತಂದ್ರೆ ಉತ್ತಮವಾಗದೇ ಇರತಕ್ಕಂಥದ್ದು ಪರಾಧೀನತ್ವ. ಅನಾದ್ಯನಂತ ಕಾಲದಿಂದಲೂ ಇವೆ. ಸ್ವತಂತ್ರನಾಗಿ ಅವನಿದ್ದಾನೆ, ಉಳಿದದ್ದೆಲ್ಲ ಅವನ ಅಧೀನವಾಗಿಯೇ ಇವೆ. ಆದ್ದರಿಂದ ಈ ಜಗತ್ತಿನ ಬಗ್ಗೆ ಹೇಳಬೇಕು. ಇಲ್ಲ ಜಗತ್ತು ಸುಳ್ಳಲ್ಲೇನು ಹೇಳಿ ಉಪನಿಷತ್ತು ಹೇಳ್ತದೆ. ಉಪನಿಷತ್ತು ಏನು ಹೇಳ್ತದೆ ಅಂತಂದ್ರೆ ಪ್ರಪಂಚೋ ಯದಿ ವಿದ್ಯೇತ, ಪ್ರಪಂಚ ಇದೆ ಅಂತ ಒಪ್ಪಿದರೆ ಆ ಕಾಲದಲ್ಲಿ ನಿವರ್ತೇತನ ಸಂಶಯ. ಅದನ್ನು ಸತ್ಯ ಅಂತ ಹೇಳಲಿಕ್ಕಾಗೋದಿಲ್ಲ, ಅದನ್ನು ಅಸತ್ ಅಂತ ಹೇಳಬೇಕು. ಯಾವುದು ಇದೆ ಅದು ನಾಶವಾಗ್ತದೆ, ಯಾವುದು ಇಲ್ಲ ಅದು ನಾಶವಾಗೋದಿಲ್ಲ. ಹೌದಲ್ಲ? ಯಾವುದು ಇಲ್ಲ ಹುಟ್ಟೇ ಇಲ್ಲ, ನಾಶವೂ ಇಲ್ಲ ಅದಕ್ಕೆ. ಯಾವುದು ಅದಕ್ಕೆ ನಾಶವಾಗ್ತದೆ. ಆದ್ದರಿಂದಾಗಿ ನೀವು ಪ್ರಪಂಚವನ್ನು ನೀವು ನಿತ್ಯ ಅಂತ ಒಪ್ತೀರಾ, ಪ್ರಪಂಚವನ್ನು ಸತ್ಯ ಅಂತ ಒಪ್ತೀರಾ, ಪ್ರಪಂಚ ಅದಂತ ಒಪ್ತೀರಾ. ಪ್ರಪಂಚವು ಯದಿ ವಿದ್ಯೇತ, ಪ್ರಪಂಚ ಒಂದು ವೇಳೆ ಸತ್ಯವಾಗಿದ್ದರೆ ಅದು ನಿವರ್ತೇತ, ಅದು ನಾಶವಾಗಬೇಕು, ಅದನ್ನು ಸತ್ ಅಂತ ಹೇಳ್ಕೋಬೇಕು.
ಸತ್ಯವಾದದ್ದು ನಾಶವಾಗೋದಿಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಇಂಥ ತಪ್ಪು ಅರ್ಥ ಮಾಡಿಕೊಳ್ಬೇಡಿ ಅಂತ ತಿಳ್ಕೊಂಡಿದ್ದಾರೆ. ಪ್ರಪಂಚ ಸತ್ಯವಾಗಿಯೂ ಇದೆ. ಹಾಗಾದರೆ ಇದ್ದದ್ದೆಲ್ಲ ಅಸತ್ ಅಂತ ಹೋಗ್ತೀವಲ್ಲ. ಕಣ್ಣಿಗೆ ಕಂಡಿರ್ತಕ್ಕಂಥ ಸತ್ಯವಾದ, ಕಣ್ಣಿಗೆ ಕಂಡಿರ್ತಕ್ಕಂಥ ಬೆಳ್ಳಿ ಇದು ಅಸತ್ ಅಂತ ನಾವು ಹೇಳ್ತೀವಲ್ಲ. ಅದಕ್ಕೋಸ್ಕರ ಆಚಾರ್ಯ ಹೇಳ್ತಾರೆ ಹಾಗಲ್ಲ, ಅನಿತ್ಯ ನಾನು ಒಪ್ತೇವೆ. ಜಗತ್ತು ಹುಟ್ಟುತ್ತದೆ ಸಾಯ್ತದೆ, ಹುಟ್ಟುತ್ತದೆ ಸಾಯ್ತದೆ. ಹಾಗಾದರೆ ಸತ್ ನಿತ್ಯ ಹೇಗಾಯಿತು? ಇದಕ್ಕಂತಾರೆ ಪ್ರವಾಹತಃ ನಿತ್ಯ ಅಂತ ಕರೀತಾರೆ. ಇದೇ ತರಹ ಗಂಗಾ ನೀರನ್ನು ಕುಡಿದ ವ್ಯಕ್ತಿ ಕಾಡಿನಲ್ಲಿ ಹೋಗ್ತಾ ಇರೋ ಬಾಯರಿಸ್ತಾನೆ, ಗಂಗೆ ನೀರು ಅಂತ ತಿಳ್ಕೊಂಡು ಹುಡುಕ್ತಾ ಇರ್ತಾನೆ. ಗಂಗಾ ನದಿ ಕಾಣಿಸ್ತದೆ, ಹೋಗ್ತಾನೆ. ಅವತ್ತು ಕುಡಿದ ನೀರು ಇವತ್ತು ನಂಗೆ ಸಿಕ್ತು ಅಂತೇಳಿ ಸಂತೋಷದಿಂದ ಕುಡಿತಾನೆ. ಅವತ್ತು ಕಂಡ ನೀರು ಇವತ್ತು ನಂಗೆ ಸಿಕ್ತು. ಅವನು ಕುಡಿದ ನೀರು ಎಲ್ಲೋ ಹರಿದು ಹೋಗ್ಬಿಟ್ಟು, ಆ ಕುಡಿದು ಉಳಿದ ನೀರು ಹರಿದು ಹೋಗ್ಬಿಟ್ಟಿದೆ. ಆ ನೀರಿಲ್ಲ ಇಲ್ಲಿ, ತತ್ಸದೃಶವಾದ ನೀರು ಇದೆ. ಆದರೂ ಕೂಡ ಅದೇ ನೀರು ಅಂತ ವ್ಯವಹಾರ ಮಾಡ್ತೇವೆ. ಅದೇ ರೀತಿಯಾಗಿ ಇದೇ ಅವತ್ತು ಆ ಜನ್ಮದಲ್ಲಿ ಕಂಡ ಜಗತ್ತು ಅದೇ ಇದು ಅಂತ ತಿಳ್ಕೊಂಡಂತೇವೆ. ಆ ಭಾಗ ಹೊರಟೋಗಿದೆ. ಪ್ರವಾಹತ ನಿತ್ಯ. ಅದರಿಂದಾಗಿ ಜಗತ್ತಿನ ಹುಟ್ಟು ಸಾವು ನಡೀತಾನೇ ಇರ್ತದೆ. ಅದು ನೀವು ಹೇಳುವಂತೆ ಜಗತ್ತು ಮಿಥ್ಯ ಅಲ್ಲ, ಅನಿರ್ವಚನೀಯ ಅಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದಾಗಿ ಪುರಾಣದ ವೇದಗಳ ಶಬ್ದಗಳಿಗೆ ಅರ್ಥ ಪ್ರತ್ಯೇಕವಾಗಿ ಹೇಳಬೇಕಾದ್ರೆ ಈ ರೀತಿಯಾಗಿರ್ತಕ್ಕಂಥ ಉಳಿದ ಪ್ರಮಾಣಗಳನ್ನು ಇಟ್ಟುಕೊಂಡು ಹೇಳಬೇಕು. ಸ್ವಾತಂತ್ರ್ಯ ಪರಮಾತ್ಮನ ಒಬ್ಬನಲ್ಲಿ ಮಾತ್ರ ಇದೆ. ಅವನ ಅಧೀನದಲ್ಲಿ ಸಂಪೂರ್ಣ ಜಗತ್ತಿರೋದ್ರಿಂದ ಪಾರತಂತ್ರ್ಯ ಎಲ್ಲ ಕಾಲಕ್ಕೂ ಇದೆ. ಅದೇ ರೀತಿಯಾಗಿ ಜಗತ್ತು ಸತ್ಯವಾಗಿದೆ, ಆದರೆ ಅನಿತ್ಯವಾಗಿದೆ, ಆದರೆ ಅಸತ್ತಾಗಿಲ್ಲ, ಸುಳ್ಳಾಗಿಲ್ಲ. ಇದನ್ನು ನಾವು ತಪ್ಪದೇ ತಿಳಿದುಕೊಳ್ಳಬೇಕು. ಆದ್ದರಿಂದಾಗಿ ಯೋಷಿಸ್ಸು ತಲ್ಪಾಭರಣಾಂಬರಾದಿಷು ಇವೆಲ್ಲವೂ ಪರಮಾತ್ಮ ಮಾಯಾರತಿಶೇಷು, ಪರಮಾತ್ಮನಿಂದ ಆಕರ್ಷಣೆಗೋಸ್ಕರ, ಮಾಯೆ ಅಂತಂದರೆ ಮೋಹಕ್ಕೋಸ್ಕರ ಪರಮಾತ್ಮನಿಂದ ರಚಿತವಾಗಿವೆ. ಕಲ್ಪನೆ ಮಾಡಿಕೊಳ್ಳಿ, ಆಚಾರ್ಯರು ತಮ್ಮ ಭಾಷೆಗಳನ್ನು ಬರೆದಿರದೇ ಇದ್ದರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ? ನಮ್ಮ ಪರಿಸ್ಥಿತಿ ಎಷ್ಟು ವಿಕಟವಾಗ್ತಿತ್ತಲ್ಲ. ಏನೇನೋ ತಪ್ಪು ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇದ್ವಿ. ಯಾಕೆ? ಜಗತ್ತಿನಿರ್ತಕ್ಕಂಥ ಎಲ್ಲ ವಸ್ತು ಮಾಯಾ ಆದ್ದರಿಂದಾಗಿ ಆಕರ್ಷಿತರಾಗಿದ್ದೆವು. ಜ್ಞಾನ ಆಯಿತು, ಹೋಯಿತು. ಹಂಗಾಗೋದಿಲ್ಲ. ಮೋಹಕ ವಸ್ತುಗಳಿಂದ ದೂರ ಇರಬೇಕಾಗಿದ್ದರೆ ಅದಕ್ಕೋಸ್ಕರ ಒಂದು ಮನೋದಾರ್ಢ್ಯ ಬೇಕಾಗ್ತದೆ. ಆದ್ದರಿಂದಾಗಿ ನನ್ನ 11ನೇ ಗುರು ದೀಪದೋಳ. 10ನೇ ಗುರು ಸಮುದ್ರ. ಕಲ್ಪನೆ ಮಾಡಿ, ಮನುಷ್ಯ ಅಭ್ಯಾಸ ಮಾಡಿದ್ದ ಅಂತಂದ್ರೆ ಅವನು ಒಂದು ವಿಷಯವನ್ನು ಇಟ್ಕೊಂಡು ಎಷ್ಟು ದೃಷ್ಟಿಯಿಂದ ವಿಶಾಲವಾಗಿ ವಿಚಾರ ಮಾಡಲಿಕ್ಕೆ ಬರ್ತಾರೆ. ಒಂದು ಸಮುದ್ರದ ಬಗ್ಗೆ 1 ತಾಸು, ಅರ್ಧ ತಾಸು, ನೀವು ಬಹುಶಃ 40 ನಿಮಿಷ ಕೇಳಿರ್ಬೋದು ಒಂದು ಸಮುದ್ರದ ಬಗ್ಗೆ. ಅದು ನಾನು ಬಹಳ ಬಹಳ ಸಂಕ್ಷೇಪ ಮಾಡಿ ಹೇಳಿದ್ದೇನೆ. ಇನ್ನು ಸಮುದ್ರದ ಬಗ್ಗೆ ಬೇಕಾದಷ್ಟಿದೆ. ಮನುಷ್ಯನ ಚಿಂತನೆ ಬೆಳೆಸ್ಕೊಳ್ಬೇಕು. ಹಿಂದಿಯಲ್ಲಿ ಒಬ್ಬ ಪ್ರಸಿದ್ಧನಾಗಿರ್ತಕ್ಕಂಥ ಲೇಖಕ ಆಗಿ ಹೋದ. ಅವನ ಹೆಸರು ನನಗೆ ನೆನಪಿಗೆ ಬರ್ತಾ ಇಲ್ಲ. ಅವನು 1950 ತನಕ ಜೀವಿತ ಇದ್ದ. ಹಿಂದಿಯಲ್ಲಿ ಕಾವ್ಯಶಾಸ್ತ್ರದ ಮೇಲೆ ಅದ್ಭುತವಾಗಿರ್ತಕ್ಕಂಥ ಅನೇಕ ಗ್ರಂಥಗಳನ್ನು ಕೂಡ ಅವನು ಬರೆದಿದ್ದಾನೆ. ಯಾಕೋ ಹೆಸರು ನನಗೆ ನೆನಪಿಗೆ ಬರ್ತಾ ಇಲ್ಲ. ಅವನ ವೈಶಿಷ್ಟ್ಯ ಏನಿತ್ತು? ಅವನ ಪ್ರವಚನ ಅಂತ 1000 ಜನ ಸೇರ್ತಾ ಇದ್ರು. ಅವನು ಮೊದಲೇ ಸಬ್ಜೆಕ್ಟ್ ತೆಗೆದುಕೊಳ್ತಿರ್ಲಿಲ್ಲ.
ನಮಗೆ ಪ್ರವಚನ ಕರೆದು ಏನಪ್ಪ ಯಾವುದ್ರ ಮೇಲೆ ಮಾತಾಡಬೇಕು ನಾವು ಕೇಳ್ತೇವೆ, ಪ್ರಿಪೇರ್ ಮಾಡ್ಕೊಂಡು ಹೋಗ್ತೇವೆ. ಅವನು ಹಾಗಿರಲಿಲ್ಲ. ಇಷ್ಟು ಅಧ್ಯಯನ ಇತ್ತಲ್ಲ, ಒಂದ್ಸಲ ನಮ್ಮ ಒಬ್ಬ ಪ್ರೊಫೆಸರ್ ಹೇಳ್ತಾ ಇದ್ರು, ನಾವು ನೋಡಲಿಲ್ಲ ಅವನನ್ನು. ಅಲಹಾಬಾದ್ನಲ್ಲಿ ದೊಡ್ಡ ಸಭೆಯಲ್ಲಿ ಅವನು ಕರೆದಿದ್ರಂತೆ. ಕರೆದಾಕ್ಷಣಕ್ಕೇನೆ ಆ ಕಾಲದಲ್ಲಿ ಅವನು ಏರಿ ಹೋದ, ಸ್ಟೇಜ್ ಮೇಲೆ ಮೆಟ್ಟಲು ಏರಿ ಹೋದ. ಆ ಕಾಲಕ್ಕೆ ಅವನು ಸಭೆಯಲ್ಲಿ ಕೇಳಿದಂತೆ, ಇವತ್ತು ಯಾವ ಸಬ್ಜೆಕ್ಟ್ ಮೇಲೆ ನಿಮಗೆ ಮಾತು ಬೇಕು ಅಂತ, ಕತೆ ಬೇಕು ಅಂತ, ಯಾವ ಸಬ್ಜೆಕ್ಟ್ ಬೇಕು ಅಂತ ತಿಳ್ಕೊಂಡು, मैं अभी अभी सीढ़ी चढ़कर ऊपर आया हूं, बस आपको क्या विषय चाहिए बोलिए. ಎಲ್ಲರೂ ವಿಚಾರ ಮಾಡಿ ಏನು ಕೊಡಬೇಕು ಅಂತ ತಿಳ್ಕೊಂಡಂತ ಹೇಳಿ ಅಲ್ಲೊಬ್ಬ 12 ವರ್ಷದ ಹುಡುಗ, ಶಾಲೆ ಹುಡುಗ ಕೂತ್ಕೊಂಡಿದ್ದಂತೆ. ಅವನು ಹೇಳಿದಂತೆ, ಸರ್ ಜಿ सीढ़ी चढ़कर आए, सीढ़ी के ऊपर बोलिए. 2.5 ತಾಸು ಮೆಟ್ಟಲು ಅಂದ್ರೆ ಏನು, ಒಳ್ಳೆ ದೊಡ್ಡ ಸಾಹಿತ್ಯಜ್ಞ, ಸಾಹಿತ್ಯದ ರಸಗಳಲ್ಲಿ ಇರ್ತಕ್ಕಂಥ ನವರಸಗಳ ಒಂದು ರಸದಂತೆ ಇನ್ನೊಂದು ರಸ ಏನು ಒಂದಕ್ಕೊಂದು ಕನೆಕ್ಷನ್ ಇದೆ. ಅತಿ ವಿದ್ವತ್ಪೂರ್ಣವಾಗಿಯೂ ಮಕ್ಕಳ ದೃಷ್ಟಿಯಿಂದ ಹೇಗೆ ಮೊದಲನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್ ಇದು ಕೂಡ ಮೆಟ್ಟಲು. ಆ ನಂತರ ಬಾಲ್ಯ, ಕಿಶೋರಾವಸ್ಥಾ, ಪೌಗಂಡಾವಸ್ಥಾ, ತಾರುಣ್ಯಾವಸ್ಥಾ, ಪ್ರೌಢಾವಸ್ಥಾ, ವೃದ್ಧಾವಸ್ಥಾ ಇವೆಲ್ಲವೂ ಕೂಡ ಮೆಟ್ಟಲುಗಳೇ ಅಲ್ವೇ. ಶ್ರವಣ, ಮನನ, ಕೀರ್ತನ, ಪಾದಸೇವನ, ಅರ್ಚನಾ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ ಇವು ಕೂಡ ಮೆಟ್ಟಲುಗಳೇ ಅಲ್ವೇ. ಪಂಚಮಹಾಭೂತಗಳು ಮೆಟ್ಟಲುಗಳೇ ಅಲ್ವೇ. ಪಂಚ ಜ್ಞಾನೇಂದ್ರಿಯಗಳು ಮೆಟ್ಟಲುಗಳೇ ಅಲ್ವೇ. ಒಂದಕ್ಕೆ ಒಂದು ಇಂಟರ್ಲಿಂಕ್. ಅದಕ್ಕೋಸ್ಕರ ಮಹಾಭಾರತ ಓದಬೇಕು, ರಾಮಾಯಣ ಓದಬೇಕು, 18 ಪುರಾಣ ಓದಬೇಕು, ಭಗವದ್ಗೀತಾ ಓದಬೇಕು, ಉಪನಿಷತ್ತು ಓದಬೇಕು, ವೇದಗಳನ್ನು ಓದಬೇಕು. ಜ್ಞಾನಕ್ಕೆ ಅಂತ್ಯ ಇರೋದಿಲ್ಲ. ನಾವು ಓದಿದ್ದು 100 ವರ್ಷ ಹಗಲು ರಾತ್ರಿ ಓದಿದರು ಆ ವಿಶಾಲವಾದ ಸಾಹಿತ್ಯದಲ್ಲಿ ಒಂದು ಬಿಂದು ಓದ್ಬೋದು ಏನು ಯಾರಿಗೆ ಗೊತ್ತು. ಮನುಷ್ಯನಲ್ಲಿ ಈ ವಿಶಾಲತೆಯನ್ನು ಸಮುದ್ರದಿಂದ ನಾವು ಬೆಳೆಸ್ಕೊಳ್ಬೇಕು. ಜ್ಞಾನದ ಸಾಗರ ವಿಶಾಲವಿದೆ. ಆಯಿತು, ಗ್ರ್ಯಾಜುಯೇಟ್ ಆಗಬೇಕು ಆದೆ, ಪೋಸ್ಟ್ ಗ್ರ್ಯಾಜುಯೇಟ್ ಆದೆ, ಮುಂದೆ ಎಲ್ಲ ಪುಸ್ತಕ ತೆಗೆದಿರ್ತೇವೆ. ಇಲ್ಲ, ಜ್ಞಾನದ ದಾಹ ಮನುಷ್ಯನಿಗೆ ಎಲ್ಲ ಕಾಲದಲ್ಲೂ ಇರಬೇಕು ಅಂತ ಹೇಳಿದ್ದೆ. ಜ್ಞಾನದ ದಾಹ ಪ್ರತಿಯೊಬ್ಬನಿಗೂ ಇರಬೇಕು. ಯಾಕೆಂದರೆ ಜ್ಞಾನ ಬಹಳ ಸಮುದ್ರದಂತೆ ವಿಸ್ತೃತವಾಗಿರ್ತಕ್ಕಂಥದ್ದು. ಸಮುದ್ರದಿಂದ ಇದನ್ನು ಕಲಿಬೇಕು. ಎರಡನೇದು ಆಕರ್ಷಣೆಗೆ ಒಳಗಾಗಬಾರ್ದು. ಆಕರ್ಷಣೆ ಇದು ನಮಗೆ ಮೋಹ ಮಾಡೋದಕ್ಕೋಸ್ಕರ, ಪರಮಾತ್ಮನ ಪರೀಕ್ಷೆ ಮಾಡೋದಕ್ಕೋಸ್ಕರ ಪರಮಾತ್ಮ ಇಟ್ಟಿರ್ತಕ್ಕಂಥ ವಿಶಿಷ್ಟತೆಗಳು. ಇಷ್ಟು ಇಲ್ಲಿಯವರೆಗೂ 2 ಗುರುಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ, ಸಮುದ್ರ ಮತ್ತು ದೀಪದ ಹುಳ. ಶ್ರೋತೃಗಳಲ್ಲಿ ಒಂದು ವಿನಂತಿ, ಬಹುಶಃ ಇವತ್ತಿನ 1 ತಾಸಿನವರೆಗೂ ನೀವೇನು ಕೇಳ್ತಾ ಇದ್ರಿ, ಬಹಳ ಲೋ ಅವಾಜ್ನಲ್ಲಿ ಕೇಳ್ತಾ ಇರ್ಬೋದು ಅಂತ ಅನ್ನಿಸ್ತದೆ ನನಗೆ. ಯಾಕೆಂದರೆ ನಾವು ಚೆಕ್ ಮಾಡಿದಾಗ ನಮ್ಗೆ ಅನಿಸ್ತು ಇವತ್ತಿನ ದಿವಸ ಸ್ಪೀಕರ್ ಸರಿಯಾಗಿ ವರ್ಕ್ ಮಾಡಿಲ್ಲ ಅಂತ ತಿಳ್ಕೊಂಡಂತೇಳಿ. ಆದ್ದರಿಂದಾಗಿ ಅದಕ್ಕೋಸ್ಕರ ನಾವು ಇಲ್ಲಿಗೆ ವಿವರಣೆಯನ್ನು ನಾನು ನಿಲ್ಲಿಸ್ತಾ ಇದ್ದೇನೆ. ಒಂದು ವೇಳೆ ನಿಮಗೆ ಕೇಳಿಸೇ ಇರಲಿಲ್ಲ ಅಂತಿಕೊಂಡಂತಂದರೆ ಏನು ಚಿಂತೆ ಮಾಡಬೇಡಿ. ನಾಳಿನ ದಿವಸ ಇವತ್ತಿನ ವಿಷಯವನ್ನು ನಾವು
ಸಬರಿ ರೂಪದಿಂದ ನಾನು ತೆಗೆದುಕೊಂಡು ಪ್ರಮುಖವಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನು ನಾಳಿನ ದಿವಸ ನಾನು ಹೇಳಲಿಕ್ಕೆ ಪ್ರಯತ್ನಿಸ್ತೇನೆ. ಆದರೂ ನಾಳಿನ ದಿವಸ ಜೊತೆಗೆ ಈಗ ಒಂದು 5 ನಿಮಿಷದಲ್ಲಿ ಇವತ್ತಿನ ವಿಷಯವನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ. ಸಮುದ್ರ ಹೇಗೆ ಅದಕ್ಕೆ ಮಹಾಪೂರ ಬರೋದಿಲ್ವೋ ಅದೇ ರೀತಿಯಾಗಿ ಮನುಷ್ಯನ ಜೀವನದಲ್ಲಿ ಉದ್ವಿಗ್ನತೆ ಎಂದಿಗೂ ಪಡಬಾರದು. ಸಂಪತ್ತು ಬರಲಿ, ಸಂಪತ್ತು ಹೋಗಲಿ, ನದಿಗಳು ಬಂದು ಸೇರಲಿ, ನದಿಗಳು ಬರದೇ ಇರಲಿ, ಸಮುದ್ರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂತರ ಬೀಳೋದಿಲ್ಲ. ಆದ್ದರಿಂದಾಗಿ ಅದರಿಂದ ನಾವು ಕಲಿಯಬೇಕಾಗಿರ್ತಕ್ಕಂಥದ್ದು ಏನು ಅಂತ ತಿಳ್ಕೊಂಡಂತಂದರೆ, ನಾವು ಯಾವಾಗಲೂ ಅಕ್ಷೋಭ್ಯರಾಗಿರಬೇಕು. ಜೀವನದಲ್ಲಿ ಉದ್ವಿಗ್ನತೆ ಇರಬಾರ್ದು. ಬಂದದ್ದೆಲ್ಲವನ್ನು ಕೂಡ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವಂದಿರಲಿ ಅಂತ ತಿಳ್ಕೊಂಡಂತನ್ನೋ ರೀತಿಯಲ್ಲಿ ನಾವು ಇರಬೇಕು. ಎರಡನೇದಾಗಿ ಸಮುದ್ರದ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಗಂಭೀರತೆ. ಉದ್ವಿಗ್ನತೆ ಇಲ್ಲ ಅಂತ ತಿಳ್ಕೊಂಡಂತಂದರೆ ಪ್ರಸನ್ನತೆ, ಆಗಿದ್ದೇನೆ ಅಂತ ಅರ್ಥ. ಪ್ರಸನ್ನತೆ ಮೊದಲನೆಯದ್ದು, ಆನಂತರ ಗಂಭೀರತೆ. ಮನುಷ್ಯ ಜೀವನದಲ್ಲಿ ಎಲ್ಲ ಕಾಲಕ್ಕೂ ಹುಡುಗಾಟಿಕೆಯಿಂದ ಇರಬಾರ್ದು. ಎಲ್ಲಿ ಹೇಗಿರಬೇಕು ಅಂತ ಅನ್ನೋದನ್ನು ಕಲಿಬೇಕು. ಹೇಗೆ ಸಮುದ್ರದ ಗಂಭೀರವಾದ ಅದರ ಸ್ವರವೋ ಆ ರೀತಿಯಾಗಿ, ಹೇಗೆ ಸಮುದ್ರ ಆಳವೂ ಕೂಡ ಬಹಳ ಇದೆ, ಮುಂದೆ ಮುಂದೆ ಹೋದಂತೆ ಸಮುದ್ರ ಬಹಳ ಆಳವಾಗಿರ್ತದೆ. ಹಾಗೆ ನಮ್ಮ ಜ್ಞಾನದ ಆಳವು ಬಹಳ ವಿಶೇಷವಾಗಿರಬೇಕು. ಸಮುದ್ರದ 4ನೇ ಗುಣ ಏನು ಅಂತ ತಿಳ್ಕೊಂಡಂತಂದರೆ, ಅದನ್ನು ಯಾರೂ ಸುಲಭವಾಗಿ ಈಜಲಿಕ್ಕಾಗೋದಿಲ್ಲ. ಸಮುದ್ರದಲ್ಲಿ ಪೂರ್ತಿ ಅಂತ ಕೆಲವು ಏರಿಯಾಸಲ್ಲಿ ಈಜು ತೋರಿಸ್ಬೇಕು. ಹಾಗೆ ಮನುಷ್ಯ ನನ್ನ ಮೇಲೆ ಯಾರೂ ಪೂರ್ತಿ ಡಾಮಿನೇಟ್ ಮಾಡಿರಬಾರ್ದು. ಆ ರೀತಿಯಾಗಿ ಮನುಷ್ಯ ತಾನು ಗಟ್ಟಿಯಾಗಬೇಕು ಅನ್ನೋದನ್ನು ಸಮುದ್ರ ತಿಳಿಸ್ಕೊಡ್ತದೆ. ಆನಂತರ ಸಮುದ್ರವನ್ನು ದಾಟಲಿಕ್ಕೆ ಬರೋದಿಲ್ಲ. ಹಾಗೆ ನನ್ನನ್ನು ಸುಲಭವಾಗಿ ಬದಿಗೆ ಸರಿಸಿ ತಾವು ಮುಂದೆ ಹೋಗಿ ಅನ್ನೋ ರೀತಿಯಲ್ಲಿ ಪ್ರಯತ್ನ ಮಾಡಿ, ಅವರು ಮುಂದೆ ಪ್ರಯತ್ನ ಮಾಡಿ ಬರಲಿ, ಆದರೆ ಒಬ್ಬರನ್ನು ಕೆಳಗೆ ಹಾಕಿ ಮೇಲೆ ಬರಬೇಕು ಅಂತ ತಿಳ್ಕೊಂಡಂತಕ್ಕಂಥ ಪ್ರವೃತ್ತಿ ಅಂತ ತಿಳ್ಕೊಂಡಂತೇನಿದೆ, ಇದು ಕೂಡ ಸರಿಯಲ್ಲ ಅಂತ ತಿಳ್ಕೊಂಡಂತ ಅನ್ನೋದನ್ನು ಸಮುದ್ರ ನಮಗೆ ತಿಳಿಸ್ಕೊಡ್ತದೆ. ಅಷ್ಟೇ ಅಲ್ಲ, ಸಮುದ್ರ ಒಣಗುವುದೂ ಇಲ್ಲ, ಸಮುದ್ರಕ್ಕೆ ಮಹಾಪೂರ್ವೂ ಬರೋದಿಲ್ಲ. ಜೀವನದಲ್ಲಿ ನೈರಾಶ್ಯವೂ ಬೇಡ, ಜೀವನದಲ್ಲಿ ಅತಿಯಾಗಿರ್ತಕ್ಕಂಥ ಆಶಯವೂ ಬೇಕಾಗಿಲ್ಲ. ಮನುಷ್ಯ ತನ್ನ ಒಂದು ಲಿಮಿಟ್ನಲ್ಲಿ ತಾನು ಇರಬೇಕು. ಭೋಗ ಮಾಡಿ ಅದರ ಒಂದು ಲಿಮಿಟ್ನಲ್ಲೇ ಮಾಡಿ, ಸಂಪೂರ್ಣ ಭೋಗ ಬಿಡುವಂತ ತಿಳ್ಕೊಂಡಂತ ಅನ್ನೋದಿಲ್ಲ. ಯಾಕೆಂದರೆ ಸಮುದ್ರಕ್ಕೆ ನದಿ ಬರಲಿ ಬಿಡಲಿ, ಅದರಿಂದ ಸಮುದ್ರದಲ್ಲಿ ವೃದ್ಧಿ ಹ್ರಾಸ ಹೇಗೆ ಆಗೋದಿಲ್ವೋ, ಜೀವನದಲ್ಲಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವಂದಿರಲಿ ಅಂತ ತಿಳ್ಕೊಂಡಂತೇಳಿ ಒಂದೇ ರೀತಿಯಾಗಿರ್ತಕ್ಕಂಥ ಒಂದು ಗಾಂಭೀರ್ಯವನ್ನು ಕಾಯ್ದುಕೊಂಡು ಜೀವನದಲ್ಲಿ ನಾವು ಸಿದ್ಧಿಯನ್ನು ಪಡೆಯಲಿಕ್ಕೆ ಪ್ರಯತ್ನಿಸಬೇಕು. ಇಷ್ಟನ್ನು ನಮಗೆ ಸಮುದ್ರ ನಮಗೆ ತಿಳಿಸಿಕೊಡ್ತದೆ. ಇದು ಸುಮಾರು ನಾನು 35-40 ನಿಮಿಷ ಹೇಳಿದೆ ಅದರ ಸಾರ. ಅದರ ಜೊತೆಗೆ ಇನ್ನೊಂದು ಸಾರ ಅಂತ ತಿಳ್ಕೊಂಡಂತಂದರೆ, ಇಲ್ಲಿ ಎರಡನೇದು ಪತಂಗದ ಹುಳ, ದೀಪದ ಹುಳ ಬೆಂಕಿಯನ್ನು ನೋಡಿ ನನ್ನ ತಿನ್ನುವ ವಸ್ತು ಅಂತ ತಿಳ್ಕೊಂಡು ಹೋಗಿ ತಿನ್ನಲಿಕ್ಕೆ ಹೋಗ್ತದೆ, ಸುಟ್ಟು ಸಾಯ್ತದೆ. ಅದೇ ರೀತಿಯಾಗಿ ಸುಂದರ ಸ್ತ್ರೀಯರನ್ನು, ಸುಂದರ ಪುರುಷರನ್ನು, ಆನಂತರ ಆಕರ್ಷಕ ವಸ್ತುಗಳನ್ನು, ಉತ್ತಮವಾದ ಹಾಸಿಗೆಗಳನ್ನು, ಆನಂತರ ಒಳ್ಳೆ ಥರದ ಬಟ್ಟೆಗಳನ್ನು, ಅನೇಕ ಥರದ ಆಕರ್ಷಕ ಊಟಗಳನ್ನು, ವಿಧವಾಗಿರ್ತಕ್ಕಂಥ ಬಣ್ಣದ ಹೂಗಳನ್ನು, ವಿಧವಾಗಿರ್ತಕ್ಕಂಥ ಗಂಧಗಳನ್ನು, ವಿಧವಾಗಿರ್ತಕ್ಕಂಥ ಮೆತ್ತಗಿನ ವಸ್ತುಗಳನ್ನು ಪರಮಾತ್ಮ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾನೆ. ನಮಗೆ ಮೋಹ ಉಂಟು ಮಾಡುವುದಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾನೆ. ಅದಕ್ಕೋಸ್ಕರ ಕತೆ ಕೇಳಿದ್ದೀರಿ, ಒಬ್ಬ ರಾಜ ಪರೀಕ್ಷೆಗೋಸ್ಕರ ಹೇಗೆ ಎಕ್ಸಿಬಿಷನ್ ಇಟ್ಟಿದ್ದಾನೆ. ಹಿಂದೆ ಹೇಳಿದ ಕತೆ ಇವತ್ತು ಮತ್ತೆ ತಿರುಗಿ ಹೇಳಲಾಗಿದೆ. ನಾವು
ಭೋಗದಲ್ಲಿ ಆಸಕ್ತರಾದರೆ ರಾಜನವರಿಗೆ ಮುಟ್ಲಿಕ್ಕೆ ಆಗೋದಿಲ್ಲ. ಭೋಗದಲ್ಲಿ ಆಸಕ್ತರಾಗದೆ ಆ ಪರಮಾತ್ಮನ ಹತ್ರ ಹೋದರೆ ಪರಮಾತ್ಮನ ಅನುಗ್ರಹ ನಮ್ಮ ಮೇಲೆ ಆಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ತಿಳಿದುಕೊಳ್ಳಬೇಕು. ಈ ಶ್ಲೋಕ ಹೇಳುವಾಗ ದ್ರವ್ಯೇಶು ಮಾಯಾರಚಿತೇಶು ಅಂತ ತಿಳ್ಕೊಂಡು ಅಂತೇಳಿ ಮಾಯಾ ಶಬ್ದವನ್ನು ಉಪಯೋಗಿಸಿದ್ದಾರೆ. ಕೆಲವು ವ್ಯಾಖ್ಯಾನಕಾರರು ಇವೆಲ್ಲ ಕಾಲ್ಪನಿಕ ಮಾಯಾ ಸುಳ್ಳು ಅಂತ ತಿಳ್ಕೊಂಡು ಅಂತೇಳಿ ಅರ್ಥ ಬರೆದಿದ್ದಾರೆ. ತಪ್ಪದು. ಇಲ್ಲಿ ಮಾಯಾ ಅಂತ ತಿಳ್ಕೊಂಡಂತಂದರೆ ಮೋಹಕ ಅಂತ ತಿಳ್ಕೊಂಡಂತನೋ ಅರ್ಥವನ್ನು ಮಾಡಬೇಕು. ಹೀಗೇಕೆ ಅಂದರೆ ಮಾಯಾಕ್ಕೆ ಅನೇಕ ಅರ್ಥಗಳಿವೆ. ಉಪನಿಷತ್ನಲ್ಲಿ ಒಂದು ವಾಕ್ಯ ಬರ್ತದೆ, ಏನು ಅಂತ ತಿಳ್ಕೊಂಡಂತಂದರೆ ಮಾಯಾ ಮಾತ್ರಂ ಇದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಉಪನಿಷತ್ತಿನ ವಾಕ್ಯ, ಅಥರ್ವಣ ಉಪನಿಷತ್ನಲ್ಲಿ ಬಂದಿರತಕ್ಕಂಥ ಮಾತು. ಮೇಲ್ನೋಟಕ್ಕೆ ಅರ್ಥ ಏನಾಗ್ತದೆ? ಈ ದ್ವೈತವಾದ ಅಂತೇನಿದೆ ಇದು ಮಾಯಾ ಮೋಹಕ. ಅದ್ವೈತ ಪರಮಾರ್ಥ, ಅದ್ವೈತನೇ ನಿಜವಾದ ತತ್ವ ಅಂತ ತಿಳ್ಕೊಂಡಂತೇಳಿ ಅರ್ಥವಾಗ್ತದೆ. ಆ ರೀತಿಯಾಗಿ ಅರ್ಥ ಬರೆದವರಿದ್ದಾರೆ. ಆದರೆ ಆಚಾರ್ಯ ಹೇಳ್ತಾರೆ ಇಲ್ಲಿ ಹಾಗಲ್ಲ. ಪರಮಾರ್ಥ ಅಂತ ತಿಳ್ಕೊಂಡಂತಂದ್ರೆ ಏನು? ಅರ್ಥ ಅಂತ ತಿಳ್ಕೊಂಡ್ರೆ ಪ್ರಯೋಜನ, ಅರ್ಥ ಅಂತಂದರೆ ಬೇಡಿಕೆ. ಮನುಷ್ಯನ ಮುಖ್ಯವಾದ ಬೇಡಿಕೆ ಏನಿರ್ತದೆ? ಬಂಧನದಿಂದ ಸ್ವತಂತ್ರನಾಗಬೇಕು, ಸಂಸಾರ ಬಂಧನದಿಂದ ಸ್ವತಂತ್ರನಾಗಬೇಕು ಅಂತನ್ನೋ ಬೇಡಿಕೆ ಇರ್ತದೆ. ಆ ಬೇಡಿಕೆ ಅಂದರೆ ಪರಮಾರ್ಥ ಅಂದರೆ ಸ್ವಾತಂತ್ರ್ಯ. ಸ್ವಾತಂತ್ರ್ಯದ ದೃಷ್ಟಿಯಿಂದ ವಿಚಾರ ಮಾಡಿದರೆ ಈ ಜಗತ್ತಿನಲ್ಲಿ ಅದ್ವೈತವೇ ಇದೆ. ಅದ್ವೈತ ಅಂದರೆ ಅದ್ವಿತೀಯ, ಪರಮಾತ್ಮನೊಬ್ಬನೇ ಸ್ವತಂತ್ರನಾಗಿದ್ದಾನೆ. ಸ್ವತಂತ್ರನಾದ ವಸ್ತು ಒಂದೇ, ಅದೇ ಅದ್ವೈತ, ಇನ್ನೊಂದು ಇಲ್ಲದೆ ಇರುವಿಕೆ. ಇನ್ನು ಸ್ವಾತಂತ್ರ್ಯ ಬಿಟ್ಟು ಬೇರೆ ರೀತಿಯಿಂದ ವಿಚಾರ ಮಾಡಿದರೆ ದ್ವೈತಂ, ಅದರಿಂದ ಬೇರೆಯಾಗಿರ್ತಕ್ಕಂಥ ವಿಭಿನ್ನ ವಸ್ತುಗಳ ಬಗ್ಗೆ ವಿಚಾರ ಮಾಡಿದರೆ ಮಾಯಾ ಮಾತ್ರಂ. ಮಾಯಾ ಭಗವಂತನ ಇಚ್ಛೆ, ಅದರ ಅಧೀನ ಅಂದರೆ ಪರಮಾತ್ಮನ ಅಧೀನ ಅಂತ ಅರ್ಥ. ಮಾಯಾ ಅಂತ ತಿಳ್ಕೊಂಡಂತಂದರೆ ಸ್ವತಂತ್ರ, ಪರಮಾರ್ಥ ಅಂದರೆ ಸ್ವತಂತ್ರ. ಸ್ವತಂತ್ರದ ದೃಷ್ಟಿಯಿಂದ ನೋಡಿದರೆ ಪರಮಾತ್ಮ ಒಬ್ಬನೇ ಸ್ವತಂತ್ರ. ಇನ್ನು ಉಳಿದ ವಸ್ತುಗಳ ವಿಚಾರ ಮಾಡಿದರೆ ಭಗವಂತನ ಅಧೀನ. ಯಾಕಂದರೆ ಮಾ ಅಂತಂದರೆ ಜ್ಞಾನ, ಯಾ ಅಂತಂದರೆ ಲಾಭ. ಜ್ಞಾನದ ಲಾಭವನ್ನು ಉಳ್ತಕ್ಕಂಥ ಜ್ಞಾನಾನಂದ ಸ್ವರೂಪನಾಗಿರ್ತಕ್ಕಂಥ ವ್ಯಕ್ತಿ ಪರಮಾತ್ಮ. ಮಾಯಾ ಮಾತ್ರ ಅಂದರೆ ಪರಮಾತ್ಮನ ಅಧೀನ ಅಂತ ಅರ್ಥ. ಆದ್ದರಿಂದಾಗಿ ಸಂಪೂರ್ಣ ಜಗತ್ತು ಪರಮಾತ್ಮನ ಅಧೀನ ಎಂದು ನಿಂತುಕೊಂಡು ಅಂತೇಳಿ ಮಾಯಾ ಶಬ್ದಕ್ಕೆ ಅರ್ಥವನ್ನು ಮಾಡಬೇಕು. ಇಲ್ಲಿ ಮೋಹಕ ಅಂತನ್ನೋ ಅರ್ಥವನ್ನು ಮಾಡಬೇಕು. ಅಷ್ಟೇ ಅಲ್ಲ, ಈ ರೀತಿಯಾಗಿ ಬರ್ತದೆ. ಏನು ಅಂತಂದರೆ ಜಗತ್ತು ಅಸತ್ ಅಂತ ತಿಳ್ಕೊಂಡು ಅಂತೇಳಿ ಬರ್ತದೆ. ಒಂದು ಕಡೆಗೆ ಸತ್ ಅಂತ ಹೇಳ್ತಾರೆ, ಒಂದು ಕಡೆಗೆ ಅಸತ್ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅರ್ಥ ಏನು ಮಾಡಬೇಕು ಅಂತ ತಿಳ್ಕೊಂಡು ಅಂತಂದರೆ ತನ್ನ ಅಧೀನದಲ್ಲಿರ್ತಕ್ಕಂಥದ್ದು ಇದು ಸತ್ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ನನ್ನ ಅಧೀನ ಇಲ್ಲದೇ ಇರತಕ್ಕಂಥದ್ದಕ್ಕೆ ಅಸತ್ ಅಂತ ಅರ್ಥ ಇದೆ. ಸತ್ತಿಗೆ ಮೂರ್ತ ಅಂತೂ ಅರ್ಥ ಇದೆ, ಅಸತ್ತಿಗೆ ಅಮೂರ್ತ ಅಂತೂ ಅರ್ಥ ಇದೆ, ಸತ್ತಿಗೆ ಎಕ್ಸಿಸ್ಟೆಂಟ್ ಅಂತ ಅರ್ಥ ಇದೆ, ಅಸತ್ತಿಗೆ ನಾನ್ ಎಕ್ಸಿಸ್ಟೆಂಟ್ ಅಂತ ಅರ್ಥ ಇದೆ. ಆದರೆ ಜಗತ್ತು ನಾನ್ ಎಕ್ಸಿಸ್ಟೆಂಟ್ ಅದ್ರ ಬಗ್ಗೆ ವರ್ಣನೆ ಮಾಡ್ತಾನೆ ಇರಲಿಲ್ಲ. ಆದ್ದರಿಂದಾಗಿ ಪ್ರಪಂಚ ಇದು ಸ್ವಾಧೀನ ಏನು, ನಮ್ಮ ಅಧೀನ ಇಲ್ಲ. ಆದ್ದರಿಂದ ಇದು ಸತ್, ಪರಮಾತ್ಮನ ಅಧೀನದಲ್ಲಿದೆ. ಹಾಗಾದರೆ ಅಸತ್ ಯಾಕೆ? ಇದು ಅಸ್ವತಂತ್ರವಾದ್ದರಿಂದಾಗಿ ಪರಮಾತ್ಮನ ಪರಾಧೀನವಾದ್ದರಿಂದ ಇದು ಅಸತ್. ಇಲ್ಲ, ಮತ್ತು ನಾವು ಅರ್ಥ ಮಾಡಿದ್ದೀವಲ್ಲ ಏನು ಅಂತ ತಿಳ್ಕೊಂಡಂತಂದರೆ ಸತ್ ಅಂತಂದರೆ ನಿತ್ಯವಾದದ್ದು, ಅಸತ್ ಅಂದರೆ ಅನಿತ್ಯ ಸುಳ್ಳಾದದ್ದು ಅಂತ ಹೇಳ್ತಂತಾರೆ. ಪ್ರಪಂಚ ನಿತ್ಯ ಅಂತ ಒಪ್ತೀರೇನು ನೀವು ಅಂತ ನೀವು ನಮಗೆ ಕೇಳ್ಬೋದಲ್ಲ. ಹೌದು, ಪ್ರಪಂಚ ನಿತ್ಯ ಅಂದರೆ ಪ್ರವಾಹತ ನಿತ್ಯ. ಹೇಗೆ ನದಿ ನೀರು ಹೋಗ್ತಾನೆ ಇರ್ತದೆ, ನೀರು ಚೇಂಜ್ ಆಗ್ತಾ ಇರ್ತದೆ, ಅದು ನದಿನೇ ಅಂತ ಕರಿತೇವೆ, ಇದು ಪ್ರವಾಹತ ನಿತ್ಯ. ಪ್ರಪಂಚ ಬದಲಾಗ್ತಾ ಹೋಗ್ತಾ ಇರ್ತದೆ, ಆದರೆ ಪ್ರಪಂಚ ಇದೆ. ಪ್ರಪಂಚ ಇಲ್ಲ ಅಂತನೂ ಪರಿಸ್ಥಿತಿ ಇಲ್ಲ. ಪ್ರಳಯ ಕಾಲದಲ್ಲಿ ಪರಮಾತ್ಮನ ಹೊಟ್ಟೆಯಲ್ಲಿ ಇರ್ತದೆ. ಆದ್ದರಿಂದಾಗಿ ಇಂಥ ಶಬ್ದಗಳನ್ನು ಅರ್ಥ ಮಾಡುವಾಗ
ಆಚಾರ್ಯರ ಭಾಗವತ್ ತಾತ್ಪರ್ಯ ಉಪನಿಷತ್ ಭಾಷ್ಯದ ಸಹಾಯವನ್ನು ನಾವು ಪಡೆಯಲೇಬೇಕಾಗಿರ್ತಕ್ಕಂಥ ಅತ್ಯಂತ ಅವಶ್ಯಕತೆ. ಆದ್ದರಿಂದಾಗಿ ಸಮುದ್ರ ಮತ್ತು ಪತಂಗದಿಂದ ಈ ಒಂದು ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನಾವು ಪಡಿಬೇಕು ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಪತಂಗ ನಮಗೇನು ಹೇಳ್ತದೆ ಅಂತಂದರೆ, ಆಕರ್ಷಣೆಗೆ ಒಳಗಾಗಬೇಡಿ, ಪರಮಾತ್ಮನಿಗೆ ಮಾತ್ರ ಅಧೀನರಾಗಿರಿ. ಆಕರ್ಷಣೆ ಒಳಗಾದರೆ ಪತನ ನಿಶ್ಚಿತ ಅಂತ ತಿಳ್ಕೊಂಡಂತನ್ನುವ ವಿಚಾರ ಈ ಇಬ್ಬರು ಗುರುಗಳಿಂದ ಸಮುದ್ರ ಮತ್ತು ದೀಪದೊಳದಿಂದ ನಾನು ಕಲ್ತಿದ್ದೇನೆ ಅಂತ ತಿಳ್ಕೊಂಡಂತೇಳಿ, ಉಳಿದದ್ದೇನಿದೆ ಅದನ್ನು ನಾಳೆ ನೋಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಮಷೀನರಿ ಟೆಕ್ನಿಕಲ್ ಮೆಕ್ಯಾನಿಕ್ ಅನಾನುಕೂಲತೆಯಿಂದಾಗಿ ಮೊದಲಿನ ಒಂದು ತಾಸು ನಿಮಗೆ ಅಷ್ಟು ಸ್ಪಷ್ಟ ಕೇಳಿಸಿರಲಿಕ್ಕಿಲ್ಲ. ಆದರೆ ಅದರ ಸಾರ ಈ ರೀತಿಯಾಗಿದೆ. ಮತ್ತು ನಾಳೆಯೂ ಕೂಡ ಮುಂದಿನ ಜೊತೆಯಲ್ಲಿ ಸೇರಿಸುವಾಗ ಇದರ ವಿಚಾರವನ್ನು ತೆಗೆದುಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮಿ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ವೇಡಜಾತ್ ನಶ್ಯಂತೆ ಸಕಲ ರೋಗಾ ಸತ್ಯಂ ವದಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು.